ಗಾಯ್ಸ್, ನಮ್ಮ ಮೂವಿ ಮಾಯಾಲೋಕ ಪ್ರತಿ ಬಾರಿನೂ ತುಂಬಾನೇ ಡಿಫ್ರೆಂಟ್ ಆದ ಮೂವಿಗಳನ್ನ ತರುತ್ತೆ ಅಲ್ವಾ. ಸೊ ಇವತ್ತು ಕೂಡ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಅನ್ನ ಮಡಗಿರುವ ಒಂದು ಮೂವಿಯನ್ನೇ ತಂದಿರ್ತಾ ಇದೀವಿ. ಅಂದ್ರೆ ನಮ್ಮ ಇವತ್ತಿನ ಮೂವಿಯಲ್ಲಿ ಒಂದು ಸಾಮಾನ್ಯವಾಗಿರುವ ಕಾರು ಪ್ರಾಣವನ್ನೇ ತೆಗೆಯುವಂತಹ ಒಂದು ದೊಡ್ಡ ವಿಷವಾಗಿನೇ ಬದಲಾಗುತ್ತೆ. ಒಂದು ಸಾಮಾನ್ಯ ಕಾರು ಪ್ರಾಣವನ್ನ ತೆಗೆಯೋದಿಕ್ಕೆ ಹೇಗೆ ಸಾಧ್ಯ ಅಂತ ನಾವು ಯೋಚಿಸಬಹುದು. ಬಟ್ ಆದ್ರೆ ಈ ಮೂವಿಯನ್ನ ನೋಡ್ಬೇಕಾದ್ರೆ ನಿಮ್ಗೇನೆ ಭಯಂಕರ ಗುರು ಅನ್ನೋದಾಗಿ ಫೀಲ್ ಆಗುತ್ತೆ. ಒಂದು ಸಲ ಈ ಕಾರಿನ ಒಳಗಡೆ ಬಂದ್ರೆ ಮತ್ತೆ ಕೆಳಗಡೆ ಇಳಿಯೋದು ಕೂಡ ತುಂಬಾನೇ ಕಷ್ಟವಾಗಿರುತ್ತೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ನಮ್ಮ ಹೀರೋ ಅವನ ಫ್ಯಾಮಿಲಿಯನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ಏನೆಲ್ಲ ಕಷ್ಟವನ್ನ ಪಡ್ತಾನೆ, ಹಾಗೆ ಆ ಕಾರಿನ ಒಳಗಡೆ ಹೇಗೆ ಸಿಕ್ಕಾಕೊಂಡ್ರು, ಆ ನಂತರ ಇವರ ಲೈಫಿನಲ್ಲಿ ಏನೆಲ್ಲ ಆಗುತ್ತೆ ಎನ್ನುವ ಸ್ಟೋರಿಯನ್ನೇ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ಹಾರ್ಡ್ ಹಿಟ್ ಅಂತ. ವಿಡಿಯೋ ಮಾತ್ರ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ಮೂವಿ ಕಡೆಗೇನೆ ಬಂದ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಸ್ಯಾಂಗ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನೇನೆ ನಮ್ಮ ಇವತ್ತಿನ ಸ್ಟೋರಿಯ ಹೀರೋ ಕೂಡ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಒಂದು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಅನ್ನ ಮಾಡಿ ಬರ್ತಿದ್ದಾನೆ. ಸೊ ಇವತ್ತು ಕೂಡ ನಾರ್ಮಲ್ ಆಗಿನೇ ರೆಡಿಯಾಗಿ ಕೆಲ್ಸಕ್ಕಾಗಿನೇ ಬರ್ಬೇಕಾದ್ರೆ ಇವನ ಮಗಳಾಗಿರುವ ಸಾಶಾ ಮತ್ತೆ ಟಾಮ್ ಅನ್ನುವ ಮಗನನ್ನ ಕಾರಿಗೆ ಬಂದು ಕೂರಿಸ್ಕೋತಾನೆ. ಅಂದ್ರೆ ಮೊದ್ಲು ಇವ್ರನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಆಮೇಲೆ ನಮ್ಮ ಬ್ಯಾಂಕಿಗೆ ಹೋಗಿ ವರ್ಕ್ ಅನ್ನ ಮಾಡೋಣ ಅನ್ನೋದಾಗಿನೇ ಬರ್ತಿದ್ದಾನೆ. ಅಂಡ್ ಅದೇ ರೀತಿ ನಮ್ಮ ಹೀರೋ ಕಾರಿನ ಒಳಗಡೆ ಬರ್ಬೇಕಾದ್ರೆ ವಿಚಿತ್ರವಾದ ಸ್ಮೆಲ್ ಎಲ್ಲ ಬರುತ್ತೆ. ಬಟ್ ಆದ್ರೆ ಯಾವ್ದೋ ಹುಳು ಸತ್ತೋಗಿರ್ಬೇಕು, ಅದ್ರಿಂದ ಸ್ಮೆಲ್ ಬರ್ತಾ ಇದೆ ಅಂತ ಇಗ್ನೋರ್ ಅನ್ನ ಮಾಡ್ತಾನೆ. ಆ ನಂತರ ಇವನ ಹೆಂಡತಿಗೆ ಕೂಡ ಬಾಯನ್ನ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಂಡ್ ಅದೇ ರೀತಿ ಇವ್ರು ಟ್ರಾವೆಲ್ ಅನ್ನ ಮಾಡಿ ಬರ್ಬೇಕಾದ್ರೆ ಸಡನ್ ಆಗಿ ಫೋನ್ ಎಲ್ಲ ರಿಂಗ್ ಆಗ್ಬಿಡುತ್ತೆ. ಸೊ ಇದನ್ನ ನೋಡುವ ನಮ್ಮ ಹೀರೋ, ನೋಡಮ್ಮ ನಿನ್ನ ಫೋನ್ ಎಲ್ಲ ಬರ್ತಾ ಇದೆ, ರಿಸೀವ್ ಅನ್ನ ಮಾಡು ಅಂತ ಹೇಳ್ಬೇಕಾದ್ರೆ, ಇಲ್ಲಪ್ಪ ನನ್ನ ಫೋನ್ ಅನ್ನ ಮನೆಯಲ್ಲೇ ಮಡಗಿದ್ದೀನಿ, ಅದು ನಂದಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಸರಿ, ಓಕೆ, ಆಗಿದ್ರೆ ಯಾರ ಫೋನು ಅಂತ ಡ್ಯಾಶ್ ಬೋರ್ಡ್ ಗಳನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಯಾವ್ದೋ ಒಂದು ಫೋನ್ ಇರೋದನ್ನ ನೋಡ್ತಾನೆ. ಮೇ ಬಿ ನಮ್ಮ ಡ್ರೈವರು ಅವನ ಫೋನ್ ಅನ್ನ ಮರ್ತು ಬಿಟ್ಟಿರ್ಬೇಕು ಅಂತ ಕಾಲ್ ಅನ್ನ ಪಿಕ್ ಮಾಡ್ತಾನೆ. ಅಂಡ್ ಎದುರುಗಡೆಯಿಂದ ಯಾರೋ ಒಬ್ಬ ವ್ಯಕ್ತಿ, ನಿನ್ನ ಕಾರಿನ ಬಗ್ಗೆ ನನ್ಗೆ ಎಲ್ಲಾ ಡೀಟೇಲ್ಸ್ ಗಳಿವೆ ಸಿಕ್ಕಿದೆ, ಸೊ ಇವಾಗ ನನ್ನ ಮಾತನ್ನ ನೀವು ಕೇಳಲೇಬೇಕು ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಯಾವ್ದೋ ಸ್ಕ್ಯಾಮರ್ ಕಾಲ್ ಅನ್ನ ಮಾಡಿರ್ಬೇಕು ಅಂತ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಆ ರೀತಿ ಕಾಲ್ ಅನ್ನ ಕಟ್ ಮಾಡಿ ವಾಲ್ ಪೇಪರ್ ಅನ್ನ ನೋಡ್ಬೇಕಾದ್ರೆ ಆ ವಾಲ್ ಪೇಪರ್ ನಲ್ಲಿ ಇವನ ಫ್ಯಾಮಿಲಿಯ ಫೋಟೋ ಇರುತ್ತೆ. ಅಷ್ಟೇ, ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋ ಶಾಕ್ ಆಗ್ಬಿಡ್ತಾನೆ. ನಂತರ ಮಗಳ ಹತ್ರ ಈ ಫೋಟೋವನ್ನ ನೀವು ಯಾವಾಗ ತಗೊಂಡ್ರಿ ಅನ್ನೋದಾಗಿ ಕೇಳ್ಬೇಕಾದ್ರೆ, ಅಪ್ಪ ಹೋದ್ ವರ್ಷ ನೀವು ಕೆಲ್ಸದಲ್ಲಿ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ರಿ ಅಲ್ವಾ, ಸೊ ಆವಾಗ ನಾವು ವೆಕೇಶನ್ ಗೆ ಹೋಗಿ ಫೋಟೋವನ್ನ ತಗೊಂಡಿದ್ವಿ. ಅಂಡ್ ಅಮ್ಮ ಕೂಡ ಈ ಫೋಟೋವನ್ನ ಫೇಸ್ಬುಕ್ ಡಿಪಿಗೆನೆ ಹಾಕೊಂಡಿದ್ದಾರೆ ಅನ್ನೋದಾಗಿ ಹೇಳ್ತಾಳೆ. ಸೊ ಈ ಮಾತನ್ನ ಕೇಳುವ ನಮ್ಮ ಹೀರೋ ಈ ಫೋನು ಆಗಿದ್ರೆ ಯಾರ್ದು ಅನ್ನೋದಾಗಿ ಮತ್ತೆ ಟೆನ್ಷನ್ ಆಗ್ತಾನೆ. ಅಂಡ್ ಇದೇ ಟೈಮಿಗೆ ಆ ಫೋನು ಮತ್ತೆ ರಿಂಗ್ ಆಗ್ಬೇಕಾದ್ರೆ ಕಾಲ್ ಅನ್ನ ಪಿಕ್ ಮಾಡ್ತಾನೆ. ನಂತರ ನಮ್ಮ ಹೀರೋ ಒಂದು ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಅಲ್ವಾ, ಸೊ ಇವನ ಬಗ್ಗೆ ಪೂರ್ತಿಯಾದ ಡೀಟೇಲ್ಸ್ ಗಳನ್ನ ಹೇಳ್ಬೇಕಾದ್ರೆ ನಮ್ಮ ಹೀರೋ ಶಾಕ್ ಆಗ್ಬಿಡ್ತಾನೆ. ಆ ನಂತರ ನೀವಿವಾಗ ನನ್ನ ಕಂಟ್ರೋಲ್ ನಲ್ಲೇ ಇದ್ದೀರಾ, ಅಂದ್ರೆ ನೀವು ಕುಳಿತಿರುವ ಸೀಟ್ ನ ಕೆಳಗಡೆ ನಾನು ಬಾಂಬ್ ಗಳನ್ನ ಫಿಕ್ಸ್ ಮಾಡಿದ್ದೀನಿ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಇದೊಂದು ಕಾಮಿಡಿ ಅನ್ನೋದಾಗಿ ಫೀಲ್ ಆಗುತ್ತೆ. ಆದ್ರಿಂದ ಕಾಲ್ ಅನ್ನ ಕಟ್ ಮಾಡಿ ಫ್ಯೂಲ್ ಅನ್ನ ಹಾಕಿಸ್ಕೊಳ್ಳೋದಿಕ್ಕೆ ಒಂದು ಬಂಕಿನ ಒಳಗಡೆಗೆನೆ ಬರ್ತಾನೆ. ಇನ್ನೇನು ನಮ್ಮ ಹೀರೋ ಕೆಳಗಡೆಗಾಗಿ ಇಳಿಬೇಕು ಅನ್ಬೇಕಾದ್ರೆ ಮತ್ತೆ ಕಾಲ್ ಬರುತ್ತೆ. ಸೊ ಪಿಕ್ ಅನ್ನ ಮಾಡಿ ಮಾತಾಡ್ಬೇಕಾದ್ರೆ ಇವಾಗ್ಲೂ ಕೂಡ ಅದೇ ಕಾಲರೇನೆ ಕಾಲ್ ಮಾಡಿರೋದು. ನೋಡು, ನಾನು ಹೇಳ್ತಾ ಇರೋದು ನಿಜ, ಸೀಟ್ ಗಳ ಕೆಳಗಡೆಗೆ ನಾನು ಬಾಂಬ್ ಅನ್ನ ಮಡಗಿದ್ದೀನಿ. ಯಾಕೆ ನೀನು ಕಾರಿನ ಒಳಗಡೆ ಬಂದ ಕೂಡಲೇ ಒಂದು ವಿಚಿತ್ರವಾದ ಸ್ಮೆಲ್ ಬಂದಿಲ್ವಾ? ಆ ಸ್ಮೆಲ್ಲು ಬೇರೆ ಯಾವ್ದುವೇ ಅಲ್ಲ, ಬಾಂಬ್ ನದಿ ಅನ್ನೋದಾಗಿ ಹೇಳ್ತಾನೆ. ಒಂದ್ ವೇಳೆ ನೀನು ಕಾರನ್ನ ಬಿಟ್ಟು ಇಳಿದ್ರೆ ಕೆಲವೇ ಕ್ಷಣಗಳಲ್ಲಿ ನಿನ್ನ ಮಕ್ಕಳು ಉಡಿಸಾಕ್ಬಿಡ್ತಾರೆ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಈ ಮಾತನ್ನ ಕೇಳ್ತಿದಾಗೆ ಇವಾಗ ನಮ್ಮ ಹೀರೋಗೆ ಕೂಡ ಸ್ವಲ್ಪ ನಂಬಿಕೆ ಬರೋದಕ್ಕೆ ಶುರುವಾಗುತ್ತೆ. ಅಂಡ್ ಇದೇ ಟೈಮಿಗೆ ಆ ಬಂಕಲ್ಲಿ ವರ್ಕ್ ಅನ್ನ ಮಾಡುವ ಎಂಪ್ಲಾಯ್ ಬಂದು, ಸರ್ ಕೆಳಗಡೆ ಬಂದು ಫ್ಯೂಲ್ ಅನ್ನ ಹಾಕಿಸ್ಕೊಳ್ಳೋದಕ್ಕೆ ಆಗಲ್ವಾ ನಿಮ್ಮ ಕೈಯಲ್ಲಿ ಅಂತ ಬೈಬೇಕಾದ್ರೆ, ನಮ್ಮ ಹೀರೋಗೆ ಬೇರೆ ದಾರಿ ಇಲ್ದೆ ಸ್ವಲ್ಪ ಎಕ್ಸ್ಟ್ರಾ ಹಣವನ್ನ ಕೊಟ್ಟು ನೀವೇನೆ ಫ್ಯೂಲ್ ಅನ್ನ ಹಾಕ್ಬಿಡಿ ಸರ್ ಅನ್ನೋದಾಗಿ ಹೇಳ್ತಾನೆ. ನಂತರ ನಮ್ಮ ಹೀರೋ ಕೂಡ ಜಾಗದಿಂದ ಹೊರಟು ಬರ್ತಿರ್ಬೇಕಾದ್ರೆ ಆ ಕಾಲರು ನಿನ್ನ ಸೀಟ್ ನ ಕೆಳಗಡೆಗೆ ಕೈಯನ್ನ ಹಾಕಿ ಚೆಕ್ ಮಾಡು ಅಂತ ಹೇಳ್ಬೇಕಾದ್ರೆ ಇವನ ಸೀಟ್ ನ ಕೆಳಗಡೆ ಒಂದು ಪ್ರೆಷರ್ ಬಾಂಬ್ ಅನ್ನ ಮಡಗಿರೋದಾಗಿ ಗೊತ್ತಾಗುತ್ತೆ. ಅದು ಅಲ್ಲದೆ ಆ ಬಾಂಬ್ ನ ಕಂಟ್ರೋಲ್ ನನ್ನ ಹತ್ರನೇ ಇದೆ. ಒಂದ್ ವೇಳೆ ನೀನು ಪೊಲೀಸು ಅವ್ರು ಇವ್ರು ಅಂತ ಏನಾದ್ರೂ ಚಾಲಕನ್ನ ತೋರ್ಸಿದ್ರೆ ಅದೇ ಕ್ಷಣ ಬಟನ್ ಅನ್ನ ಪ್ರೆಸ್ ಮಾಡಿ ಅದನ್ನ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅನ್ನೋದಾಗಿ ಹೆದರಿಸ್ತಾನೆ. ಸೊ ಇವಾಗ ನಮ್ಮ ಹೀರೋಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸರಿ, ಓಕೆ, ನಿನ್ಗೆ ಬೇಕಾಗಿರೋದಾದ್ರೆ ಏನು, ಏನಕ್ಕಾಗಿ ನಮ್ಗೆ ಈ ರೀತಿಯ ಟಾರ್ಚರ್ ಅನ್ನ ಕೊಡ್ತಾ ಇದೆಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ, ನನ್ಗೆ 200 ಕೋಟಿ ಹಣವನ್ನ ಆದಷ್ಟು ಬೇಗ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಬಿಡು,
ಇನ್ನು 10 ಕೋಟಿ ಹಣವನ್ನ ನನ್ಗೆ ಕ್ಯಾಶ್ ಆಗಿನೇ ತಂದು ಕೊಡು ಅನ್ನೋದಾಗಿ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಅಷ್ಟೊಂದು ಹಣವನ್ನ ಎಲ್ಲಿಂದ ತರ್ಲಿ, ನನ್ನ ಹತ್ರ ಇಲ್ಲ ಅನ್ಬೇಕಾದ್ರೆ, ಲೋ ತಮ್ಮ ನೀನೊಬ್ಬ ಬ್ಯಾಂಕ್ ಮ್ಯಾನೇಜರ್ ಅನ್ನೋದು ನನ್ಗೆ ಚೆನ್ನಾಗಿನೇ ಗೊತ್ತಿದೆ. ಸೊ ನಿನ್ಗೆ ಕೋಟಿ ಕೋಟಿ ಹಣ ಎಲ್ಲ ಯಾವ ಲೆಕ್ಕ, ಹೇಗಾದ್ರೂ ಮಾಡಿ ನನ್ನ ಅಕೌಂಟಿಗೆ 200 ಕೋಟಿ ಹಣವನ್ನ ಹಾಕ್ಬಿಡು ಅನ್ನೋದಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ಈ ಕಡೆ ನಮ್ಮ ಹೀರೋಗೆ ಇವಾಗ ನಾವು ಏನ್ ಮಾಡ್ಬೇಕು ಅಂತ ತಲೆನೇ ಬೂರ್ತಾ ಇಲ್ಲ. ಸೊ ಇವಾಗ ಅದೇ ರೀತಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಆ ಮಕ್ಕಳ ಸ್ಕೂಲ್ ನ ಹತ್ರಕ್ಕೇನೆ ಬರ್ತಾನೆ. ಬೇರೆ ಮಕ್ಕಳು ಇವರ ಕಾರನ್ನ ನೋಡ್ಬೇಕಾದ್ರೆ ನಮ್ಮ ಟಾಮ್ ಅನ್ನ ಮೀಟ್ ಮಾಡೋದಿಕ್ಕಾಗಿ ಕಾರಿನ ಹತ್ರಕ್ಕಾಗಿನೇ ಓಡಿ ಬಂದ್ಬಿಡ್ತಾರೆ. ಈ ಕಡೆ ನಮ್ಮ ಹುಡುಗರುವೆ ಕೂಡ ಕಾರನ್ನ ಬಿಟ್ಟು ಕೆಳಗಡೆ ಇಳಿಯೋದಿಕ್ಕಾಗಿನೇ ನೋಡ್ತಿರ್ತಾರೆ. ಆದ್ರೆ ನಿಜ ಏನು ಅನ್ನೋದು ನಮ್ಮ ಹೀರೋಗೆ ಚೆನ್ನಾಗಿನೇ ಗೊತ್ತಿದೆ ಅಲ್ವಾ. ಆದ್ರಿಂದ ಅಲ್ಲಿ ಬಂದಿರುವ ಎಲ್ಲಾ ಮಕ್ಕಳನ್ನ ಆ ಜಾಗದಿಂದಾನೇ ಓಡಿಸ್ತಾನೆ. ಆ ನಂತರ ನಮ್ಮ ಮಕ್ಕಳನ್ನವೇ ಕೂಡ ಕೆಳಗಡೆ ಇಳಿಬೇಡಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇವಾಗ ಕಾಲರು ಮತ್ತೆ ಕಾಲನ್ನ ಮಾಡಿ ನಿನ್ನ ಮಕ್ಕಳಿಗೆ ನಿಜವನ್ನ ಹೇಳು ಅನ್ನೋದಾಗಿ ಹೇಳ್ಬೇಕಾದ್ರೆ, ನಮ್ಮ ಹೀರೋಗೂ ಕೂಡ ಬೇರೆ ದಾರಿ ಇಲ್ದಿರೋದ್ರಿಂದ ನಿಮ್ಮ ಸೀಟ್ ನ ಕೆಳಗಡೆ ಬಾಂಬ್ ಇದೆ ಅಂತ ಹೇಳ್ತಾನೆ. ಅಷ್ಟೇ ಈ ಮಾತನ್ನ ಕೇಳುವ ಮಕ್ಕಳು ತುಂಬಾನೇ ಭಯವನ್ನ ಪಡ್ಕೊಬಿಡ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋವಿನ ಫ್ರೆಂಡ್ ಕಾಲ್ ಅನ್ನ ಮಾಡ್ತಾನೆ. ಅಂದ್ರೆ ಇವನ ಫ್ರೆಂಡ್ ನ ಕಾರ್ ನಲ್ಲಿವೆ ಕೂಡ ಬಾಂಬ್ ಅನ್ನ ಸೆಟ್ ಮಾಡ್ಬಿಟ್ಟಿದ್ದಾರೆ. ಸೊ ಎಲ್ಲಿದ್ರುವೆ ಬೇಗ ಬಾರೋ ಅಂತ ಕರಿಬೇಕಾದ್ರೆ ನಮ್ಮ ಹೀರೋ ಕೂಡ ಲೊಕೇಶನ್ ಅನ್ನ ತಿಳ್ಕೊಂಡು ಸೀದಾ ಅದೇ ಜಾಗಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಇವನ ಫ್ರೆಂಡ್ ನ ಜೊತೆ ಅವನ ವೈಫ್ ಕೂಡ ಕುಳಿತಿದ್ದಾಳೆ. ಬಟ್ ಆದ್ರೆ ಅವಳಿಗೆ ಬಾಂಬ್ ನ ಬಗ್ಗೆ ಎಷ್ಟೇ ಹೇಳಿದ್ರುವೆ ಕೂಡ ಅವಳು ನಂಬ್ತಾನೆ ಇಲ್ಲ. ನಾನಿವತ್ತು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಅನ್ನ ಮಾಡ್ಕೋಬೇಕು, ಸೊ ನನ್ನನ್ನ ಬಿಡ್ಬಿಡಿ ಅನ್ನೋದಾಗಿನೇ ಹೇಳ್ತಿದ್ದಾಳೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ತುಂಬಾನೇ ಕಷ್ಟವನ್ನ ಪಟ್ಟು ಸ್ವಲ್ಪ ಟೈಮ್ ಆದ್ರೂ ಕಾರ್ನ ಒಳಗಡೆ ಕುಳಿತುಕೊಳ್ಳಿ ಅನ್ನೋದಾಗಿ ಫೋರ್ಸ್ ಅನ್ನ ಮಾಡ್ತಾನೆ. ಆದ್ರಿಂದ ಸರಿ ಓಕೆ ಅಂತ ಲೇಡಿ ಕೂಡ ಕಾರ್ನಲ್ಲಿ ಕುಳಿತುಕೊಳ್ಳೋದಿಕ್ಕೆ ರೆಡಿ ಆಗ್ತಾಳೆ. ಅಂಡ್ ಇದೇ ಟೈಮಿಗೆ ಒಬ್ಬ ವ್ಯಕ್ತಿ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು ಸರಿಯಾಗಿನೇ ಬೈದು ಜಗಳವನ್ನ ಮಾಡ್ತಿದ್ದಾನೆ. ಯಾಕಂದ್ರೆ ನಮ್ಮ ಹೀರೋ ಅವನ ಕಾರನ್ನ ದಾರಿ ಮಧ್ಯದಲ್ಲಿ ನಿಲ್ಸಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಸೊ ಇವಾಗ ನಮ್ಮ ಹೀರೋಗೆ ಬೇರೆ ದಾರಿ ಇಲ್ದಿರೋದ್ರಿಂದ ಸಾರಿಯನ್ನ ಕೇಳ್ಕೊಂಡು ಇವನ ಕಾರನ್ನ ಹಿಂದಕ್ಕೆ ತಂದು ಪಾರ್ಕ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಇವನ ಫ್ರೆಂಡಿನ ಹೆಂಡತಿ ನಾನು ಮೇಕಪ್ ಅನ್ನ ಮಾಡ್ಕೋಬೇಕು, ಪಾರ್ಲರ್ಗೆ ಹೋಗ್ಬೇಕು ಅಂತಿದ್ಲು ಅಲ್ವಾ. ಸೊ ಇನ್ನು ನಮ್ಮ ಕೈಯಲ್ಲಿ ಕಾಯೋದಿಕ್ಕೆ ಆಗಲ್ಲ ಅಂತ ಕಾರಿನಿಂದ ಇಳ್ಬಿಟ್ಟಿದ್ದಾಳೆ. ಬಟ್ ಆದ್ರೆ ನೆಕ್ಸ್ಟ್ ಸೆಕೆಂಡ್ ಆ ಕಾರು ಬ್ಲಾಸ್ಟ್ ಆಗಿ ಇಬ್ರು ಕೂಡ ಅಲ್ಲೇನೆ ತೀರೋಗಿದ್ದಾರೆ. ಅಷ್ಟೇ ಅದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಮಕ್ಕಳಿಗೆ ಇನ್ನವೇ ಭಯವಾಗ್ಬಿಡುತ್ತೆ. ಯಾಕಂದ್ರೆ ಆ ಕಾಲರ್ ಹೇಳ್ತಿರುವ ಎಲ್ಲ ವಿಷಯನವೇ ನಿಜ ಅನ್ನೋದಾಗಿ. ಸೊ ಇದೇ ರೀತಿ ಇವರು ಭಯವನ್ನ ಪಡ್ಕೋಬೇಕಾದ್ರೆ ಫ್ರೆಂಡಿನ ಕಾರು ಬ್ಲಾಸ್ಟ್ ಆಗ್ಬಿಟ್ಟಿದೆ ಅಲ್ವಾ. ಅದ್ರ ಒಂದು ಶಾರ್ಪ್ ಆಗಿರುವ ಪೀಸ್ ಬಂದು ನಮ್ಮ ಟಾಮ್ ಅವನ ಕಾಲಿಗೆನೆ ಚುಚ್ಕೊಬಿಡುತ್ತೆ. ಅಷ್ಟೇ ನಮ್ಮ ಟಾಮ್ ಅಂತೂ ನೋವನ್ನ ತಡೆಯೋದಿಕ್ಕಾಗದೆ ಜೋರಾಗಿನೇ ಕೂಗಾಡ್ತಾ ಇದ್ದಾನೆ. ಆದ್ರಿಂದ ಆದಷ್ಟು ಬೇಗ ಇವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಬೇಕು ಅಂತ ಹಾಸ್ಪಿಟಲ್ ಕಡೆಗೇನೆ ಬರ್ತಾನೆ. ಬಟ್ ಆದ್ರೆ ಆ ಕಾಲರ್ ಇವಾಗ ಮತ್ತೆ ಕಾಲ್ ಅನ್ನ ಮಾಡಿ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ಸೊ ನಮ್ಮ ಹೀರೋ ಕೂಡ ಸರಿ ಓಕೆ ಮೊದ್ಲು ಹಾಸ್ಪಿಟಲ್ಗೆ ಹೋಗೋದಿಕ್ಕಾಗಿ ಪರ್ಮಿಷನ್ ಅನ್ನ ಕೊಡು ಅಂತ ಕೇಳ್ಬೇಕಾದ್ರೆ ಆ ಕಾಲರ್ಗೆ ಸ್ವಲ್ಪ ಕೂಡ ಕರುಣೆ ಅನ್ನೋದೇ ಇಲ್ಲ ಅನ್ಸುತ್ತೆ. ಸೊ ನಿನ್ನ ಮಗ ಸತ್ರಷ್ಟು ಬಿಟ್ರಷ್ಟು ನನಗೇನಾಗ್ಬೇಕು, ಅದು ಅಲ್ದೆ ನಾನಿವಾಗ ನಿನ್ಗೆ 200 ಕೋಟಿ ಹಣವನ್ನ ಕೇಳಿದ್ದೆ ಅಲ್ವಾ. ಇವಾಗ ನಿನ್ನ ಫ್ರೆಂಡು ಕೊಡ್ಬೇಕಿದ್ದ ಹಣವನ್ನವೇ ಕೂಡ ಸೇರಿಸಿ 500 ಕೋಟಿಯನ್ನ ಕೊಡು ಅಂತ ಕೇಳ್ತಾನೆ. ಅರೆ ಇಷ್ಟೊಂದು ಹಣವನ್ನ ನಾನು ಎಲ್ಲಿಂದ ತರ್ಲಿ, ನನ್ನ ಹತ್ರ 500 ಕೋಟಿ ಎಲ್ಲ ಇಲ್ಲ ಅಂತ ಹೇಳ್ಕೋಬೇಕಾದ್ರೆ, ಲೋ ತಮ್ಮ ನೀನು ಬೇರೆ ಬೇರೆ ದೇಶಗಳಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಮಡಗಿದ್ಯಾ, ಅಂಡ್ ಅದ್ರಲ್ಲೂ ಕೂಡ ಕೋಟಿ ಕೋಟಿ ಹಣವನ್ನ ಮಡಗಿದ್ಯಾ ಅನ್ನೋದು ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ. ಅಂಡ್ ಇವಾಗ ನಮ್ಮ ಹೀರೋವಿನ ಹತ್ರ ಬೇರೆ ದಾರಿ ಇಲ್ದಿರೋದ್ರಿಂದ ಇವನ ಜೂನಿಯರ್ಗೆ ಕಾಲನ್ನ ಮಾಡಿ ನಮ್ಮ ಬ್ಯಾಂಕಿನಲ್ಲಿ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಹೊಸ ಕ್ಲೈಂಟ್ ಗಳು ಬಂದಿದ್ದಾರೆ ಅಲ್ವಾ. ಸೊ ಅವರ ಹತ್ರ ಹೇಗಾದ್ರೂ ಮಾಡಿ ಎಲ್ಲ ಹಣವನ್ನ ಇನ್ವೆಸ್ಟ್ ಮಾಡೋ ಹಾಗೆ ಮಾಡು, ಆದಷ್ಟು ಬೇಗ ನಮ್ಗೆ ತುಂಬಾನೇ ಹಣ ಬೇಕಾಗಿದೆ ಅನ್ನೋದಾಗಿ ಹೇಳ್ಕೊತಾನೆ. ಆದ್ರಿಂದ ಜೂನಿಯರ್ವೇ ಕೂಡ ಸರಿ ಓಕೆ ಅಂತ ಕ್ಲೈಂಟ್ ಗಳ ಹತ್ರವಾಗಿನೇ ಮಾತಾಡಿ ಕೆಲವೊಂದಷ್ಟು ಕ್ಲೈಂಟ್ ಗಳ ಹತ್ರವಾಗಿ ಹಣವನ್ನ ಇನ್ವೆಸ್ಟ್ ಅನ್ನ ಮಾಡಿಸ್ತಾನೆ. ಬಟ್ ಆದ್ರೆ ಈ ಕಾಲರು ಡಿಮ್ಯಾಂಡ್ ಅನ್ನ ಮಾಡಿರುವಷ್ಟು ಇನ್ವೆಸ್ಟ್ ಅನ್ನ ಅವರು ಮಾಡಿಲ್ಲ. ಆದ್ರಿಂದ ನಮ್ಮ ಹೀರೋ ಮತ್ತೆ ಜೂನಿಯರ್ಗೆನೆ ಕಾಲ್ ಮಾಡಿ VIP ಕ್ಲೈಂಟ್ಸ್ ಗಳ ಇನ್ಫಾರ್ಮೇಶನ್ ಅನ್ನ ನನ್ಗೆ ಕಳ್ಸು, ನಾನೇನೆ ಡೈರೆಕ್ಟ್ ಆಗಿ ಮಾತಾಡಿ ಅವರ ಹತ್ರವಾಗಿ ಇನ್ವೆಸ್ಟ್ ಅನ್ನ ಮಾಡಿಸ್ತೀನಿ ಅಂತಾನೆ. ಅಂಡ್ ಅದೇ ರೀತಿ ಕೆಲವು VIP ಕ್ಲೈಂಟ್ ಗಳಿಗೆ ಕಾಲ್ ಅನ್ನ ಮಾಡಿ ತುಂಬಾನೇ ಮಾತನ್ನ ಆಡ್ತಾನೆ. ನೋಡಿ ಮೇಡಮ್, ಇಂಥ ಅವಕಾಶ ನಿಮ್ಗೆ ಮತ್ತೆ ಮತ್ತೆ ಸಿಗೋದಿಲ್ಲ. ಸೊ ನೀವು ಎಷ್ಟು ಇನ್ವೆಸ್ಟ್ ಅನ್ನ ಮಾಡ್ತಿರೋ ಅದಕ್ಕೆ ಡಬಲ್ ಆಗಿ ನಿಮ್ಮ ಹತ್ರವಾಗಿನೇ ಬಂದ್ಬಿಡುತ್ತೆ. ಆದ್ರಿಂದ ಇನ್ವೆಸ್ಟ್ ಅನ್ನ ಮಾಡಿ ಅಂತ ಕೇಳ್ಬೇಕಾದ್ರೆ ಆ ಲೇಡಿ ಕೂಡ ಇವಾಗ ತಾನೇ ನನ್ನ ಜಮೀನನ್ನ ಮಾರಿದ್ದೀನಿ, ಸರಿ ಓಕೆ ಇನ್ನು ಕೆಲವೇ ದಿನಗಳಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋವಿಗೆ ತಡ್ಕೊಳ್ಳೋದಿಕ್ಕಾಗದೆ ಇನ್ನವೇ ರ್ಯಾಶ್ ಆಗಿನೇ ಮಾತಾಡ್ಬಿಡ್ತಾನೆ. ಇಲ್ಲ ಮೇಡಮ್, ನಮ್ಮ ಹತ್ರ ಇನ್ನ ಹೆಚ್ಚು ಟೈಮ್ ಇಲ್ಲ, ಆದಷ್ಟು ಬೇಗ ಇನ್ವೆಸ್ಟ್ ಅನ್ನ ಮಾಡಿ ಅಂತಾನೆ. ಸೊ ಇದರಿಂದ ಡೌಟ್ ಅನ್ನ ಪಡುವ ಲೇಡಿ ನನ್ನ ಗಂಡನನ್ನ ಕೇಳ್ಬೇಕು ಸರ್, ನಾನಿವಾಗ ಇನ್ವೆಸ್ಟ್ ಅನ್ನ ಮಾಡಲ್ಲ ಅಂತ ಕಾಲ್ ಅನ್ನ ಕಟ್ ಮಾಡ್ತಾಳೆ. ನಂತರ ಇವಾಗ ಕಾಲರು ನಮ್ಮ ಹೀರೋವಿಗೆ ಕಾಲ್ ಅನ್ನ ಮಾಡಿ ಸರಿ ಓಕೆ ಅಕೌಂಟಿಗೆ ನಿನ್ಗೆ ಹಣ ಹಾಕೋದಿಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಅಂದ್ರೆ ಡೈರೆಕ್ಟ್ ಆಗಿ ನನ್ಗೆ ಕ್ಯಾಶ್ ಅನ್ನ ಕೊಡೋದಿಕ್ಕಾಗಿ ಹೇಳಿದ್ಯಲ್ವಾ, ಸೊ ಮೊದ್ಲು ಕ್ಯಾಶ್ ನಿಂದಾನೆ ಶುರು ಮಾಡೋಣ, ಸೊ ಇವಾಗ ಕ್ಯಾಶ್ ಅನ್ನೇ ಕೊಡು ಅಂತ ಕೇಳ್ತಾನೆ. ಆದ್ರಿಂದ ನಮ್ಮ ಹೀರೋಗೂ ಕೂಡ ಬೇರೆ ದಾರಿ ಇಲ್ದೆ ಅವನ ಹೆಂಡತಿಗೆ ಕಾಲ್ ಅನ್ನ ಮಾಡಿ
ನಿನ್ನ ಬ್ಯಾಂಕಿನಲ್ಲಿ ಎಷ್ಟು ಹಣ ಇದೆಯೋ ಎಲ್ಲವನ್ನ ತೆಗೆದು ಒಂದು ಲೊಕೇಶನ್ಗೆನೆ ಡೆಲಿವರಿ ಮಾಡು ಅನ್ನೋದಾಗಿ ಹೇಳ್ತಾನೆ. ಇದೇ ರೀತಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಟಾಮ್ ಅವನ ಕಾಲಿಗೆ ಪೆಟ್ಟಾಗಿದೆ ಅಲ್ವಾ, ಸೊ ಅವನು ಜೋರಾಗಿನೇ ಅಳೋದಕ್ಕಾಗಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಆ ಸೌಂಡ್ ಅನ್ನ ಕೇಳಿಸ್ಕೊಳ್ಳುವ ಇವನ ವೈಫು ಏನಾಗಿದೆ, ಪ್ರಾಬ್ಲಮ್ ಏನಾದ್ರೂ ಆಗಿದ್ಯಾ ಅನ್ನೋದಾಗಿ ಕೇಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಆ ರೀತಿ ಪ್ರಾಬ್ಲಮ್ ಏನುವೇ ಇಲ್ಲ, ನಾರ್ಮಲ್ ಆಗಿನೇ ಇದೀವಿ, ಬೇಕಿದ್ರೆ ನಮ್ಮ ಮಗಳಿಗೆ ಫೋನ್ ಅನ್ನ ಕೊಡ್ತೀನಿ ಮಾತಾಡಿ ನೋಡು ಅಂತ ಹೇಳ್ಬೇಕಾದ್ರೆ ಇವನ ಮಗಳು ಕೂಡ ಏನುವೇ ಪ್ರಾಬ್ಲಮ್ ಇಲ್ಲ ಅಮ್ಮ, ಅಪ್ಪ ಹೇಳಿದಷ್ಟು ಮಾಡಿ ಅನ್ನೋದಾಗಿನೇ ಹೇಳ್ತಾಳೆ. ಬಟ್ ಆದ್ರೆ ಇವನ ವೈಫಿಗೆ ನಂಬಿಕೆ ಬರ್ದೇ ಇರೋದ್ರಿಂದ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಅನ್ನ ಮಾಡ್ಲಾ ಅಂತ ಕೇಳ್ತಾಳೆ. ಅಷ್ಟೇ ಈ ಮಾತನ್ನ ಕೇಳ್ತಿದ್ದಾಗೆ ನಮ್ಮ ಹೀರೋವಿನ ತಲೆ ಸಿಡಿಯೋದಿಕ್ಕೇನೆ ಶುರುವಾಗ್ಬಿಡುತ್ತೆ. ಅಮ್ಮ ತಾಯಿ ನಿನ್ಗೆ ಕೈಯನ್ನ ಬೇಕಿದ್ರೆ ಮುಗಿತೀನಿ, ನಾನು ಹೇಳ್ದಷ್ಟು ಮಾಡು ಅನ್ನೋದಾಗಿ ಕೇಳ್ಕೊತಾನೆ. ಈ ರೀತಿ ಕೇಳ್ಕೋಬೇಕಾದ್ರೆ ಇವನ ವೈಫ್ ಕೂಡ ಸರಿ ಓಕೆ ಅನ್ನೋದಾಗಿ ಒಪ್ಕೋತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪೊಲೀಸ್ ಅವರನ್ನ ತೋರಿಸ್ಬೇಕಾದ್ರೆ ಅದೇ ನಮ್ಮ ಹೀರೋವಿನ ಫ್ರೆಂಡ್ ಅವನ ಕಾರು ಬ್ಲಾಸ್ಟ್ ಆಗ್ಬಿಡ್ತು ಅಲ್ವಾ. ಸೊ ಆ ಬ್ಲಾಸ್ಟ್ ನ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರ್ಬೇಕಾದ್ರೆ ಕೊನೆಯದಾಗಿ ನಮ್ಮ ಹೀರೋ ಅವರ ಜೊತೆ ಬಂದು ಮಾತಾಡಿದ್ದಲ್ವಾ. ಸೊ ಆ ಸಿಸಿಟಿವಿಯ ಫುಟೇಜ್ ಅನ್ನ ತೆಗೆದು ನೋಡ್ಬೇಕಾದ್ರೆ ಇಬ್ಬರ ನಡುವೆ ಜಗಳ ಆಗೋ ಹಾಗೇನೆ ಕಾಣಿಸ್ತಿರುತ್ತೆ. ಅದು ಅಲ್ಲದೆ ಅವರ ಕಾರು ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಹೀರೋ ಇವನ ಕಾರನ್ನ ಹಿಂದಕ್ಕಾಗಿ ತಗೊಂಡಿದ್ದಾನೆ. ಅಂದ್ರೆ ಆ ಕಾರು ಬ್ಲಾಸ್ಟ್ ಆಗುತ್ತೆ ಅನ್ನೋದಾಗಿ ಇವನಿಗೆ ಮುಂಚೆಯಿಂದಾನೇ ಗೊತ್ತಿದೆ ಅನ್ಸುತ್ತೆ. ಇಲ್ಲಾಂದ್ರೆ ಆ ಬ್ಲಾಸ್ಟ್ ಅನ್ನ ಮಾಡ್ಸಿರೋದು ಇವನೇನಾ ಅಂತ ನಮ್ಮ ಹೀರೋವಿನ ಹಿಂದೆ ಬೀಳ್ತಾರೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋವನ್ನ ತೋರಿಸ್ಬೇಕಾದ್ರೆ ಒಂದು ಬ್ಯಾಂಕ್ ನ ಹತ್ರಕ್ಕಾಗಿನೇ ಬರ್ತಾನೆ. ನಂತರ ನಮ್ಮ ವೈಫು ಹಣವನ್ನ ವಿಡ್ರಾವಲ್ ಮಾಡ್ಕೊಂಡು ಬರ್ತಿದ್ದಾಳ ಅಂತ ನೋಡ್ಬೇಕಾದ್ರೆ ಹಣವನ್ನೇನೋ ವಿಡ್ರಾವಲ್ ಮಾಡಿ ಹೊರಗಡೆಗಾಗಿ ತಂದಿದ್ದಾಳೆ. ಬಟ್ ಆದ್ರೆ ಕಳ್ಳನಿಗೆ ಒಂದು ಪಿಳ್ಳೆ ನೆಪ ಅಂತ ಜೊತೆಗೆ ಫ್ರೆಂಡ್ ಅನ್ನವೇ ಕೂಡ ಕರ್ಕೊ ಬಂದ್ಬಿಟ್ಟಿದ್ದಾಳೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಇನ್ನವೇ ಟೆನ್ಷನ್ ಆಗೋದಿಕ್ಕೆ ಶುರುವಾಗುತ್ತೆ. ಆದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳನ್ನ ನಾವು ಹೇಗಾದ್ರೂ ಮಾಡಿ ಕಾಪಾಡ್ಕೊಳ್ಳೇಬೇಕು ಅಂತ ಇವನ ವೈಫಿಗೆ ಒಂದು ಲೊಕೇಶನ್ ಅಡ್ರೆಸ್ ಅನ್ನ ಕೊಟ್ಟು ಅಲ್ಲಿ ಹಣವನ್ನ ಮಡ್ಗೋದಿಕ್ಕಾಗಿ ಹೇಳ್ತಾನೆ. ಬಟ್ ಆದ್ರೆ ಇವನ ವೈಫು ಜೊತೆಯಾಗಿ ಒಂದು ಫ್ರೆಂಡ್ ಅನ್ನ ಕರ್ಕೊಂಡು ಬಂದಿದ್ದಾಳೆ ಅಲ್ವಾ. ಆ ಫ್ರೆಂಡು ನಮ್ಮ ಮಕ್ಕಳ ಹತ್ರವಾಗಿ ಮಾತಾಡೋದಿಕ್ಕಾಗಿನೇ ಬಂದು ವಿಂಡೋವನ್ನ ತೆಗಿಯೋದಿಕ್ಕಾಗಿ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋಗೆ ಇನ್ನವೇ ತಲೆ ಕೆಟ್ಟೋಗಿ ಆ ಲೇಡಿಯನ್ನ ಪಕ್ಕಕ್ಕೆ ಹೋಗೋದಿಕ್ಕಾಗಿ ಹೇಳ್ತಾನೆ. ಇನ್ನು ಈ ಜಾಗದಲ್ಲಿನೇ ಇದ್ರೆ ಹುಚ್ಚು ಹಿಡ್ಬಿಡುತ್ತೆ ಅಂತ ಮುಂದಕ್ಕಾಗಿನೇ ಬಂದ್ಬಿಡ್ತಾನೆ. ನಂತರ ಇವನ ಹೆಂಡತಿಗೆ ಕಾಲನ್ನ ಮಾಡಿ ಲೊಕೇಶನ್ಗೆ ತಲುಪಿದ್ಯಾ ಅಂತ ಕೇಳ್ಬೇಕಾದ್ರೆ ಹೌದು ರೀ, ನೀವು ಹೇಳಿರುವ ಜಾಗಕ್ಕಾಗಿನೇ ಬಂದಿದ್ದೀನಿ. ಅಂಡ್ ಇವಾಗ ಬುದ್ಧಗಿರುವ ಒಬ್ಬ ವ್ಯಕ್ತಿ ನನ್ನನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ. ಅದು ಅಲ್ಲದೆ ತುಂಬಾ ಹೊತ್ತಿನಿಂದ ಅವನು ಗುರಾಯಿಸಿ ನೋಡ್ತಾ ಇದ್ದಾನೆ ಅಂತ ಹೇಳ್ಕೋಬೇಕಾದ್ರೆ ನಮ್ಮ ಹೀರೋ ಕೂಡ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅದೇ ಜಾಗಕ್ಕಾಗಿನೇ ಬರ್ತಾನೆ. ಅಂಡ್ ಅದೇ ರೀತಿ ಇವನ ವೈಫ್ ಇರುವ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಪೊಲೀಸ್ನವರು ಆ ಜಾಗಕ್ಕೆ ಬಂದು ಗುರಾಯಿಸಿ ಬರ್ತಿದ್ದ ವ್ಯಕ್ತಿಯನ್ನ ಹಿಡ್ಕೊಬಿಟ್ಟಿದ್ದಾರೆ. ಅಂದ್ರೆ ಇವನ ವೈಫು ಪೊಲೀಸ್ ಅವರಿಗೆ ಇನ್ಫಾರ್ಮ್ ಅನ್ನ ಕೊಟ್ಟು ಆ ವ್ಯಕ್ತಿಯನ್ನ ಅರೆಸ್ಟ್ ಅನ್ನ ಮಾಡ್ತಿದ್ದಾಳೆ. ಸೊ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಸ್ವಲ್ಪ ನೆಮ್ಮದಿಯಾಗಿ ಫೀಲ್ ಆಗುತ್ತೆ. ಯಾಕಂದ್ರೆ ಆ ಕಾಲರ್ ಅನ್ನ ಹಿಡ್ಕೊಂಡಿದ್ದಾರೆ ಅಂದ್ರೆ ನಾವಿವಾಗ ಬಚಾವಾಗಬಹುದು ಅಂತ. ಬಟ್ ಆದ್ರೆ ನಮ್ಮ ಹೀರೋಗೆ ಮತ್ತೆ ಶಾಕ್ ಆದ ಟ್ವಿಸ್ಟ್ ಅನ್ನೇ ಕಾದಿರುತ್ತೆ. ಅಂದ್ರೆ ಆ ಕಾಲರು ಇನ್ನವೇ ನಮ್ಮ ಹೀರೋವಿನ ಜೊತೆ ಕಾಲ್ ನಲ್ಲೇ ಮಾತಾಡ್ತಿರ್ತಾನೆ. ಲೋ ತಮ್ಮ, ನೀವು ಪೊಲೀಸ್ ಅವರ ಜೊತೆ ಕೈಯನ್ನ ಜೋಡಿಸಿ ನೀವು ದೊಡ್ಡ ತಪ್ಪನ ಮಾಡ್ಬಿಟ್ಟಿದೀರಾ. ಅಂಡ್ ಇವಾಗ ನೀವು ಬದುಕೋದಿಕ್ಕೆ ಯಾವುದೇ ಅರ್ಹತೆನೂ ಇಲ್ಲ, ಏನುವೇ ಇಲ್ಲ. ಸೊ ನಿಮ್ಮ ಕಥೆಯನ್ನ ಡೈರೆಕ್ಟ್ ಆಗಿ ಮುಗಿಸ್ತೀನಿ, ರೆಡಿಯಾಗಿ ಅಂತಾನೆ ಹೇಳಿ ಅವನು ರೆಡಿ ಮಾಡಿ ಮಡಗಿರುವ ಬಾಂಬ್ ಗಳನ್ನ ಆಕ್ಟಿವೇಟ್ ಮಾಡ್ಬಿಡ್ತಾನೆ. ಸೊ ನಮ್ಮ ಹೀರೋ ಮತ್ತೆ ಮಕ್ಕಳು ಕೂಡ ಅವರ ಹತ್ರ ಬೇರೆ ದಾರಿ ಇಲ್ದೆ ಸಾವಿಗಾಗಿನೇ ಸಿದ್ಧವಾಗ್ತಾರೆ. ಬಟ್ ಆದ್ರೆ ನಮ್ಮ ಕಾರು ಬ್ಲಾಸ್ಟ್ ಆಗುತ್ತೆ ಅಂತ ಇಬ್ರು ಕೂಡ ನೋಡ್ಬೇಕಾದ್ರೆ ಕಾರ್ನ ಬದಲಿಗೆ ಇವರ ವೈಫು ನಿಂತಿರುವ ಒಂದು ಮೇಲ್ ಬಾಕ್ಸ್ ಏನೇ ಬ್ಲಾಸ್ಟ್ ಆಗ್ಬಿಡುತ್ತೆ. ಸದ್ಯ ಹೇಗೋ ನಮ್ಮ ಹೀರೋವಿನ ವೈಫ್ಗೆ ಯಾವುದೇ ಪ್ರಾಬ್ಲಮ್ ಆಗ್ದಿರ ಬದುಕಿದ್ದಾಳೆ. ಬಟ್ ಆದ್ರೆ ಆ ಬ್ಲಾಸ್ಟ್ ಹೊಗೆಯನ್ನೆಲ್ಲ ನೋಡುವ ನಮ್ಮ ಹೀರೋ ಭಯವನ್ನ ಪಡ್ಕೊಂಡು ನಮ್ಮ ಹೆಂಡತಿಯ ಕಥೆಯನ್ನ ಮುಗಿಸ್ಬಿಟ್ಟ ಅನ್ನೋದಾಗಿ ನೋವನ್ನ ಪಡ್ತಿರ್ತಾನೆ. ಬಟ್ ಆದ್ರೆ ಅವಳು ಕಾಲಿನಲ್ಲಿ ರೆಸ್ಪಾಂಡ್ ಅನ್ನ ಮಾಡ್ಬೇಕಾದ್ರೆ ಇವನಿಗೆ ಮತ್ತೆ ಜೀವ ಬಂದಾಗೆ ಫೀಲ್ ಆಗುತ್ತೆ. ಸೊ ಇನ್ನು ಒಂದು ಕ್ಷಣ ಕೂಡ ನಾವು ಈ ಜಾಗದಲ್ಲಿ ಇರಬಾರ್ದು ಅಂತ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ. ಆದ್ರೂ ಕೂಡ ಕಾಲರು ಮತ್ತೆ ಕಾಲನ್ನ ಮಾಡಿ ಹಣಕ್ಕಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಾನೆ ಇದ್ದಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ಪೊಲೀಸ್ನವರು ಇವಾಗ ಬ್ಲಾಸ್ಟ್ ಆಗಿರೋದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕಾದ್ರೆ ಒಂದು ಸಿಸಿಟಿವಿಯ ಫುಟೇಜ್ ಅಲ್ಲಿ ನಮ್ಮ ಹೀರೋ ಈ ಜಾಗದಲ್ಲಿ ಇದ್ದಾನೆ ಅನ್ನೋದುವೇ ಗೊತ್ತಾಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಬ್ಲಾಸ್ಟ್ ಆಗ್ತಿದ್ಯೋ ಅಲ್ಲೆಲ್ಲ ಇವನು ಇರ್ತಾ ಇದ್ದಾನೆ ಅಂತ ತಿಳ್ಕೊಂಡು ಹಾಗಿದ್ರೆ ಖಂಡಿತ ಈ ಬ್ಲಾಸ್ಟ್ ಗಳನ್ನ ಮಾಡ್ತಿರೋದು ಇವನೇನೆ ಅಂತ ಫಿಕ್ಸ್ ಆಗ್ತಾರೆ. ನಂತರ ಎಲ್ಲಾ ಪೊಲೀಸ್ ಅವರ ಫೋರ್ಸ್ ನಮ್ಮ ಹೀರೋವನ್ನ ಹಿಡಿಯೋದಿಕ್ಕಾಗಿನೇ ಹೊರಟು ಬರುತ್ತೆ. ಈ ಕಡೆ ನಮ್ಮ ಹೀರೋ ಅವನ ಜೂನಿಯರ್ಗೆ ಕಾಲ್ ಅನ್ನ ಮಾಡಿ ಹಣವನ್ನ ಅಡ್ಜಸ್ಟ್ ಮಾಡಿದ್ರ ಅಂತ ಕೇಳ್ಬೇಕಾದ್ರೆ ಆ ಕಾಲರು ಡಿಮ್ಯಾಂಡ್ ಅನ್ನ ಮಾಡಿರುವಷ್ಟು ಹಣವನ್ನ ಅಡ್ಜಸ್ಟ್ ಮಾಡೋದಿಕ್ಕೆ ಆಗಿಲ್ಲ. ಸೊ ನಮ್ಮ ಹೀರೋವಿಗೆ ಇನ್ನವೇ ತಲೆ ಕೆಟ್ಟು ಕೆರ ಹಿಡಿತಾ ಇದೆ. ಆದ್ರಿಂದ ಸೀದಾ ಕಾಲರ್ಗೆನೆ ಕಾಲನ್ನ ಮಾಡಿ, ಸರ್ ನನ್ನ ಹತ್ರ ಎಷ್ಟು ಹಣ ಇದೆಯೋ ಎಲ್ಲಾ ಹಣವನ್ನ ಬೇಕಂದ್ರೆ ನಿಮ್ಗೆ ಕೊಟ್ಬಿಡ್ತೀವಿ, ದಯವಿಟ್ಟು ನನ್ನ ಮಗನ ಹೆಲ್ತ್ ತುಂಬಾನೇ ಹಾಳಾಗೋದಿಕ್ಕೆ ಶುರುವಾಗ್ಬಿಟ್ಟಿದೆ, ರಕ್ತವೆಲ್ಲ ಚೋಟ್ಕೊಂಡು ತುಂಬಾನೇ ಸೀರಿಯಸ್ ಆದ ಸಿಚುವೇಶನ್ ಬಂದ್ಬಿಟ್ಟಿದೆ, ದಯವಿಟ್ಟು ಹಾಸ್ಪಿಟಲ್ಗೆ ಹೋಗೋದಿಕ್ಕೆ ಪರ್ಮಿಷನ್ ಅನ್ನ ಕೊಡಿ ಅಂತ ಕೇಳ್ಬೇಕಾದ್ರೆ ನನ್ಗೆ ಪೂರ್ತಿ ದುಡ್ಡು ಬರೋವರೆಗೂ ನಾನು ಯಾರನ್ನವೇ ಬಿಡೋದಿಲ್ಲ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ನಮ್ಮ ಟಾಮ್ ಅವನ ಪರಿಸ್ಥಿತಿ ಎಷ್ಟೊಂದು ಮಟ್ಟಿಗೆ ಹಾಳಾಗ್ಬಿಟ್ಟಿದೆ ಅಂದ್ರೆ
ನೋವನ್ನ ತಡೆಯೋದಿಕ್ಕಾಗಿ ಅವನು ಅನ್ಕಾನ್ಶಿಯಸ್ ಆಗುವ ಸಿಚುವೇಶನ್ಗೆ ಬಂದ್ಬಿಟ್ಟಿದ್ದಾನೆ. ಸೊ ನಮ್ಮ ಹೀರೋ ಕೈಯನ್ನ ಮುಗ್ದು ದಯವಿಟ್ಟು ನನ್ನ ಮಗನನ್ನ ಹೋಗೋದಿಕ್ಕಾಗಿ ಬಿಡು ಅನ್ನೋದಾಗಿ ಕೇಳ್ಕೊತಾನೆ. ಆದ್ರೆ ಎಷ್ಟೇ ಕೇಳ್ಕೊಂಡಿರ್ಬೇಕು ಕೂಡ ಕಾಲರು ಇವರ ಮಾತಿಗೆ ಒಪ್ಪೋದಿಲ್ಲ. ಸೊ ನಾವು ಎಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ವಿ, ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೋಬೇಕಾದ್ರೆ ಒಂದು ಪೊಲೀಸ್ ಅವರ ಜೀಪ್ ಬಂದು ಇವರ ಮುಂದಕ್ಕಾಗಿನೇ ನಿಲ್ಸಿ ಒಬ್ಬ ಪೊಲೀಸ್ ಆಫೀಸರು ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು ದಯವಿಟ್ಟು ಕೆಳಗಡೆ ಇಳಿದು ನಮ್ಮ ಹತ್ರವಾಗಿ ಮಾತಾಡಿ ಬನ್ನಿ ಅನ್ನೋದಾಗಿ ಕರೀತಾನೆ. ಬಟ್ ಆದ್ರೆ ನಮ್ಮ ಹೀರೋ ನಾನು ಕೆಳಗಡೆ ಇಳಿಯಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ಆ ಪೊಲೀಸು ನಮ್ಮ ಹೀರೋವನ್ನ ಅರೆಸ್ಟ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಆದ್ರೆ ನಿಜ ಏನು ಅಂತ ಕೇವಲ ನಮ್ಮ ಹೀರೋವಿಗೆ ಗೊತ್ತಿರೋದ್ರಿಂದ ಮೊದ್ಲು ನಮ್ಮ ಮಗನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಬೇಕು ಅಂತ ಆ ಜಾಗದಿಂದಾನೇ ಕಾರನ್ನ ಓಡಿಸ್ಕೊಂಡು ಆ ಪೊಲೀಸ್ನವನನ್ನು ಕೂಡ ಕೆಳಗಡೆಗಾಗಿನೇ ತಳ್ಳಿ ಬಂದ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡುವ ಪೊಲೀಸ್ನವರು ಬೇಗ ಆಕ್ಷನ್ ಅನ್ನ ತಗೊಂಡ್ಬಿಡ್ತಾರೆ. ಅಂದ್ರೆ ಸ್ಕ್ವಾಡ್ ಗಳನ್ನ ಹಾಕೊಂಡು ಫಾಲೋ ಮಾಡೋದು, ಹೆಲಿಕಾಪ್ಟರ್ ನಲ್ಲಿ ಚೇಸ್ ಮಾಡೋದು, ಈ ರೀತಿ ನಮ್ಮ ಹೀರೋವನ್ನ ಹಿಡಿಯೋದಿಕ್ಕೆ ದೊಡ್ಡ ಸ್ಕ್ವಾಡ್ ಅನ್ನೇ ರೆಡಿಯಾಗಿ ಬಂದಿದೆ. ಸೊ ತುಂಬಾ ಹೊತ್ತು ಚೇಸ್ ಅನ್ನ ಮಾಡಿ ಫೈನಲ್ ಆಗಿ ನಮ್ಮ ಹೀರೋವನ್ನ ಒಂದು ಜಾಗದಲ್ಲಿ ಬಂದು ಹಿಡಿತಾರೆ. ನಂತರ ಇವಾಗ ಮೇನ್ ಆಫೀಸರ್ ಬಂದು ನಮ್ಮ ಹೀರೋವನ್ನ ಕೆಳಗಡೆ ಇಳಿಯೋದಿಕ್ಕಾಗಿ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಎಲ್ಲ ನಿಜವನ್ನ ಹೇಳ್ಕೊತಾನೆ. ನೋಡಿ, ನಾವು ಕುಳಿತಿರುವ ಸೀಟ್ ನ ಕೆಳಗಡೆ ಬಾಂಬ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಒಂದ್ ವೇಳೆ ನಾವು ಕೆಳಗಡೆ ಇಳಿದ್ರೆ ಅದೇ ಕ್ಷಣ ಬ್ಲಾಸ್ಟ್ ಆಗಿ ತೀರೋಗ್ಬಿಡ್ತೀವಿ. ಇವಾಗ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟಿಲ್ಲ ಅಂದ್ರೆ ನಾನೇನೆ ಆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ನಾವು ಎಲ್ಲರೂ ತೀರೋಗ್ಬಿಡ್ತೀವಿ ಅನ್ನೋದಾಗಿ ಬೆದರಿಕೆಯನ್ನ ಆಗ್ಬೇಕಾದ್ರೆ ಪೊಲೀಸ್ ಅವರು ಕೂಡ ಒಂದು ಕ್ಷಣ ಶಾಕ್ ಆಗಿ ತುಂಬಾನೇ ಡಿಸಿಷನ್ ಗಳನ್ನ ಮಾಡ್ತಾರೆ. ಅಂದ್ರೆ ಆದಷ್ಟು ಬೇಗ ಬಾಂಬ್ ಸ್ಕ್ವಾಡ್, ಸ್ನೈಪರ್ಸ್ ಎಲ್ಲರನ್ನುವೇ ಕರೆಸ್ತಾರೆ. ಅಂದ್ರೆ ಆ ಮಕ್ಕಳು ಕೆಳಗಡೆ ಇಳಿದ ಕೂಡಲೇ ನಮ್ಮ ಹೀರೋವಿಗೆ ಸ್ನೈಪರ್ಸ್ ಗಳಿಗೆ ಶೂಟ್ ಮಾಡೋದಕ್ಕೆ ಆರ್ಡರ್ ಅನ್ನ ಕೊಟ್ಟಿದ್ದಾರೆ. ನಂತರ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಲೇಡಿ ಆಫೀಸರು ನಮ್ಮ ಹೀರೋವಿನ ಹತ್ರಕ್ಕಾಗಿ ಬಂದು ನಿನ್ನ ಕಥೆಯನ್ನಂತೂ ಖಂಡಿತ ಪೊಲೀಸ್ನವರು ಮುಗಿಸ್ತಾರೆ, ಬಟ್ ಆದ್ರೆ ನಿನ್ನ ಮಕ್ಕಳನ್ನಾದ್ರೂ ಸೇಫ್ ಆಗಿ ಕರ್ಕೊಂಡು ಹೋಗೋದಿಕ್ಕೆ ಬಿಡು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಒಂದೇ ಒಂದು ಮಾತನ್ನ ಬೇಡದೆ ಸೈಲೆಂಟ್ ಆಗಿ ಅವನ ಫೋನ್ ಅನ್ನ ತೋರಿಸ್ತಾನೆ. ಅದನ್ನ ನೋಡುವ ಲೇಡಿ ಆಫೀಸರು ಎಲ್ಲವನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಸಿಚುವೇಶನ್ ಕಂಟ್ರೋಲ್ ಅನ್ನ ತಪ್ಪಿ ಯಾವ ಮಟ್ಟಿಗೆ ಹೋಗ್ಬಿಟ್ಟಿದೆ ಅಂತ. ಅಂದ್ರೆ ಬೇರೆ ಯಾರೋ ಇವ್ರನ್ನ ಕಂಟ್ರೋಲ್ ಮಾಡಿ ಹೈಜಾಕ್ ಅನ್ನ ಮಾಡ್ತಿದ್ದಾರೆ ಅಂತ ತಿಳ್ಕೊತಾಳೆ. ಆದ್ರಿಂದ ಆ ಲೇಡಿ ಕೂಡ ಯಾವುದೇ ಮಾತನಾಡದೆ ನೀರು, ಫುಡ್ ಎಲ್ಲವನ್ನ ಕೊಟ್ಟು ಜೊತೆಗಿನೇ ಒಂದು ವಾಕಿ ಟಾಕಿ ಅನ್ನವೇ ಕೂಡ ಕೊಡ್ತಾಳೆ. ಯಾಕಂದ್ರೆ ಆ ಕಾಲರ್ ಯಾರು ಏನನ್ನ ಮಾತಾಡ್ತಾನೆ ಅನ್ನೋದಾಗಿ ಎಲ್ಲವನ್ನ ತಿಳ್ಕೊಳ್ಳೋದಿಕ್ಕೆ. ಅಂಡ್ ಅದೇ ರೀತಿ ಆ ಲೇಡಿ ಪೊಲೀಸು ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಹೀರೋ ಕೂಡ ವಾಕಿ ಟಾಕಿಯನ್ನ ಆನ್ ಮಾಡಿ ಆ ಫೋನ್ ನ ಹತ್ರಕ್ಕಾಗಿನೇ ತಂದು ಕಾಲರ್ ಅವನ ಜೊತೆ ಮಾತಾಡೋದಿಕ್ಕಾಗಿ ನೋಡ್ತಾನೆ. ನಮ್ಮ ಹೀರೋ ಎಷ್ಟೇ ಮಾತಾಡಿದ್ರೆ ಕೂಡ ಕಾಲರು ಮಾತಾಡೋದಿಲ್ಲ. ಸೊ ಇವಾಗ ಕಾಲರು ಮಾತಾಡೋದ್ರ ಬದಲು ಒಂದು ಮೆಸೇಜ್ ಅನ್ನ ಕಳಿಸ್ತಾನೆ. ಅಂದ್ರೆ ಆ ವಾಕಿ ಟಾಕಿಯನ್ನ ಆಫ್ ಮಾಡಿ ಕೆಳಗಡೆಗಾಗಿ ಬಿಸಾಕು ಅಂತ. ಸೊ ಇವಾಗ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಕೂಡ ವಾಕಿ ಟಾಕಿಯನ್ನ ಬಿಸಾಕ್ತಾನೆ. ಇದನ್ನ ನೋಡುವ ಪೊಲೀಸ್ನವರಿಗೆ ಇನ್ನ ಕೂಡ ಡೌಟ್ಗಳು ಹೆಚ್ಚಾಗೋದಿಕ್ಕೆ ಶುರುವಾಗುತ್ತೆ. ಬಟ್ ಆದ್ರೆ ನಮ್ಮ ಹೀರೋಗಂತೂ ಒಂದು ವಿಷಯ ಕನ್ಫರ್ಮ್ ಆಗಿದೆ, ನಮ್ಗೆ ಕಾಲನ್ನ ಮಾಡಿ ತೊಂದರೆಯನ್ನ ಕೊಡ್ತಿರುವ ಕಾಲರು ಇಲ್ಲೇ ಎಲ್ಲೋ ಇದಾನೆ ಅನ್ನೋದಾಗಿ. ಆದ್ರಿಂದ ಕನ್ಫರ್ಮ್ ಅನ್ನ ಮಾಡ್ಕೊಳ್ಳೋಣ ಅಂತ ಹಾರನ್ ಅನ್ನ ಪ್ರೆಸ್ ಮಾಡಿ ನೋಡ್ಬೇಕಾದ್ರೆ ಆ ಕಾಲರ್ ಅವನ ಫೋನ್ ಇಂದಾನೇ ಕೂಡ ಹಾರನ್ ಸೌಂಡ್ ಕೇಳಿಸುತ್ತೆ. ಅಂದ್ರೆ 100% ಆ ಕಾಲರು ಇದೇ ಜಾಗದಲ್ಲಿ ಬಂದು ನಿಂತಿದ್ದಾನೆ. ಸೊ ನಮ್ಮ ಹೀರೋ ಕೂಡ ಯಾರಿರ್ಬಹುದು ಅಂತ ನಿಧಾನವಾಗಿ ಗಮನಿಸಿ ನೋಡ್ಬೇಕಾದ್ರೆ ಫೈನಲ್ ಆಗಿ ಒಬ್ಬ ವ್ಯಕ್ತಿ ಫೋನ್ ಅನ್ನ ಇಟ್ಕೊಂಡು ನಿಂತಿರೋದನ್ನ ನೋಡ್ತಾನೆ. ಸೊ ಕನ್ಫರ್ಮ್ ಆಗ್ಬಿಡುತ್ತೆ ಅದೇ ವ್ಯಕ್ತಿ ನಮ್ಗೆ ತೊಂದರೆಯನ್ನ ಕೊಡ್ತಾ ಇರೋದು ಅಂತ. ಬಟ್ ಆದ್ರೆ ನಮ್ಮ ಹೀರೋ ಈ ವಿಷಯವನ್ನ ಪೊಲೀಸ್ ಅವರ ಹತ್ರ ಹೇಳ್ಕೊಳ್ಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಇಂಥ ಸಿಚುವೇಶನ್ ಅಲ್ಲಿ ಸತ್ಯ ಗೊತ್ತಿದ್ರೆ ಕೂಡ ಸೈಲೆಂಟ್ ಆಗಿನೇ ಕುಳಿತಿದ್ದಾನೆ. ಅಂಡ್ ಇವಾಗ ಕೊಡ್ತಾರೆ ನೋಡಿ ಒಂದು ಭಯಂಕರವಾದ ಟ್ವಿಸ್ಟ್ ಅನ್ನ. ಇವಾಗ ಆ ಕಾಲರು ಫೋನ್ ಅನ್ನ ಮಾಡಿ ನಮ್ಮ ಹೀರೋವಿಗೆ ಮತ್ತೊಂದು ವಿಷಯವನ್ನ ಹೇಳ್ತಾನೆ. ನೀನು ನಿಯತ್ತಿನಿಂದ ಬದುಕಿದ್ರೆ ನಿನ್ಗೆ ಇಂಥ ಸಿಚುವೇಶನ್ ಬರ್ತಿರ್ಲಿಲ್ಲ. 6 ವರ್ಷಗಳ ಹಿಂದೆ ನೀನು ಯಾವ ಕೆಲಸವನ್ನ ಮಾಡಿದ್ರೂ ಅದರ ಪ್ರತಿಫಲವನ್ನ ಅನುಭವಿಸಿದ್ಯಾ ಅನ್ನೋದಾಗಿ ಹೇಳ್ತಾನೆ. 6 ವರ್ಷಗಳ ಹಿಂದೆ ಏನು ನಡೆದಿದೆ ಅಂತ ಆ ಕಾಲರು ಹೇಳ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಇವರ ಫೋನ್ ಕಾಲು ಕಟ್ ಆಗ್ಬಿಡುತ್ತೆ. ಅಂದ್ರೆ ಈ ಪೊಲೀಸ್ ಅವರು ಈ ಸಿಟಿಯಲ್ಲಿರುವ ಎಲ್ಲಾ ಸಿಗ್ನಲ್ ಗಳನ್ನ ಕಟ್ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಹೀರೋ ಬೇರೆಯವರ ಜೊತೆ ಸೇರ್ಕೊಂಡು ಇಲ್ಲಿಗಲ್ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂತ. ಸೊ ಯಾರ ಜೊತೆನವೇ ಮಾತಾಡಬಾರ್ದು ಅಂತ ಸಿಗ್ನಲ್ ಅನ್ನ ಕಟ್ ಮಾಡಿ ಹಾಕ್ಸಿದ್ದಾರೆ. ನಂತರ ಇವಾಗ ಈ ಪೊಲೀಸ್ ಆಫೀಸರ್ಗಳು ಮತ್ತೆ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು ನಿನ್ನ ಫೋನ್ ಅನ್ನ ನಾವು ಚೆಕ್ ಮಾಡಿ ನೋಡ್ಬೇಕು ಕೊಡು ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ತುಂಬಾನೇ ಯೋಚನೆ ಮಾಡಿ ಇವನ ಪರ್ಸನಲ್ ಫೋನ್ ಅನ್ನ ಕೊಟ್ಬಿಡ್ತಾನೆ. ಒಂದ್ ವೇಳೆ ಆ ಕಾಲರ್ ನ ಫೋನ್ ಏನಾದ್ರೂ ಕೊಟ್ಬಿಟ್ರೆ ನಮ್ಗೆ ಪ್ರಾಬ್ಲಮ್ ಅನ್ನ ಮಾಡ್ಬಿಡ್ತಾನೆ ಅಂತ. ನಂತರ ಇವಾಗ ಪೊಲೀಸ್ನವರು ಫೋನ್ ಅನ್ನ ಇಸ್ಕೊಂಡು ಎಲ್ಲವನ್ನ ಚೆಕ್ ಮಾಡ್ತಾರೆ. ಅಂಡ್ ಅದೇ ರೀತಿ ಆ ಕಾರ್ನ ಡೋರ್ ಗಳನ್ನೇ ಕೂಡ ತೆಗೆದು ಎಲ್ಲವನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಬಾಂಬ್ ಅನ್ನ ಫಿಕ್ಸ್ ಮಾಡಿರೋದು ಕೇವಲ ಫ್ರಂಟ್ ಸೀಟಿಗೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅಂದ್ರೆ ಬ್ಯಾಕ್ ಸೀಟ್ ನಲ್ಲಿ ಕುಳಿತಿರುವ ನಮ್ಮ ಮಕ್ಕಳು 100% ಸೇಫ್ ಆಗಿದ್ದಾರೆ. ಆದ್ರಿಂದ ಆದಷ್ಟು ಬೇಗ ಒಂದು ಟ್ರಾಲಿಯನ್ನ ಕರೆಸಿ ನಮ್ಮ ಟಾಮ್ ಅನ್ನ ಸೀದಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಶುರು ಮಾಡ್ಕೊಳ್ತಾರೆ. ನೆಕ್ಸ್ಟ್ ಆ ಪೊಲೀಸ್ನವರು ನಮ್ಮ ಸಾಶಾ ಅವಳನ್ನ ಕೆಳಗಡೆಗೆ ಕರ್ಕೊಂಡು ಹೋಗೋದಿಕ್ಕಾಗಿ ನೋಡ್ಬೇಕಾದ್ರೆ ನಮ್ಮ ಸಾಶಾಗೆ ಅವಳ ತಂದೆಯನ್ನ ಒಂಟಿಯಾಗಿ ಬಿಟ್ಟು ಹೋಗೋದಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ.
ಅದು ಅಲ್ಲದೆ ಇದೇ ಟೈಮಿಗೆ ಸರಿಯಾಗಿ ಸ್ನೈಪರು ನಮ್ಮ ಹೀರೋವಿಗೆ ಪಾಯಿಂಟ್ ಮಾಡಿ ನಿಂತಿರೋದನ್ನ ನೋಡ್ಬಿಡ್ತಾಳೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ನಮ್ಮ ತಂದೆಯವರನ್ನ ನಾವು ಒಂಟಿಯಾಗಿ ಬಿಡ್ಬಾರ್ದು ಅಂತ ಪಟ್ ಅಂತ ಎದ್ದು ಫ್ರಂಟ್ ಸೀಟಿಗೆನೆ ಬಂದು ಕುಳಿತುಕೊಂಡ್ಬಿಡ್ತಾಳೆ. ಅಂದ್ರೆ ಇವಾಗ ನಮ್ಮ ಸಾಶಾ ಕೂಡ ಅವಳ ಸೀಟನ್ನ ಬಿಟ್ಟು ಕೆಳಗಡೆ ಇಳಿದ್ರೆ ಇವಳುನುವೆ ತೀರೋಗ್ ಬಿಡ್ತಾಳೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಗಂತೂ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಏನಕ್ಕಮ್ಮ ನೀನು ಆರಾಮಾಗಿ ಕೆಳಗಡೆ ಇಳಿದು ಹೋಗ್ಬಹುದಿತ್ತು ಅಲ್ವಾ, ಏನಕ್ಕೆ ಈ ರೀತಿ ಮಾಡ್ಕೊಂಡಿ ಅನ್ನೋದಾಗಿ ಕೇಳ್ಬೇಕಾದ್ರೆ, ಅಪ್ಪ ಅಲ್ಲೊಬ್ಬ ಸ್ನೈಪರು ನಿಮ್ಮ ಪ್ರಾಣಕ್ಕಾಗಿನೇ ಕಾಯ್ಕೊಂಡು ಕುಳಿತಿದ್ದಾನೆ. ಸೊ ನಿಮ್ಮನ್ನ ನಾನು ಒಂಟಿಯಾಗಿ ಸಾಯೋದಕ್ಕಾಗಿ ಬಿಡೋದಿಲ್ಲಪ್ಪ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳಿ ಇಬ್ರು ಕೂಡ ತುಂಬಾನೇ ಎಮೋಷನಲ್ ಆಗಿ ಹಗ್ ಅನ್ನ ಮಾಡ್ಕೋತಾರೆ. ಸೊ ಇದನ್ನೆಲ್ಲ ನೋಡುವ ಲೇಡಿ ಪೊಲೀಸು ಸೀದಾ ಚೀಫ್ ನ ಹತ್ರಕ್ಕಾಗಿನೇ ಬಂದು, ನೋಡಿ ನೀವು ಆ ಸ್ನೈಪರ್ ಗಳನ್ನ ಕರ್ಸಿ ಆ ಚಿಕ್ಕ ಹುಡುಗಿಯನ್ನ ಎದುರಿಸ್ಬಿಟ್ಟಿದ್ದೀರಾ, ಅಂಡ್ ಇವಾಗ ಅವಳ ಪ್ರಾಣಕ್ಕೂ ತುಂಬಾನೇ ಅಪಾಯ ಬಂದ್ಬಿಟ್ಟಿದ್ಯಾ ಅನ್ನೋದಾಗಿ ಬೈಬೇಕಾದ್ರೆ, ಆ ಪೊಲೀಸ್ ಆಫೀಸರ್ ಕೂಡ ನಮ್ಮ ಹೀರೋವಿನ ಫೋನ್ ಅನ್ನ ಚೆಕ್ ಮಾಡಿ ನೋಡ್ತಿದ್ರು ಅಲ್ವಾ. ಸೊ ಇವಾಗ ನಿಜವಾದ ಅಪರಾಧಿ ಬಂದು ಅವನೇನೆ, ಯಾಕಂದ್ರೆ ಅವನ ಫೋನ್ ಅಲ್ಲಿ ಯಾವ್ದೇ ಕಿಲ್ಲರ್ ಆಗ್ಲಿ ಕಾಲರ್ ಆಗ್ಲಿ ಯಾವ್ದೇ ಡೀಟೇಲ್ಸ್ ಇಲ್ಲ. ಸೊ ಎಲ್ಲಾ ಕೆಲ್ಸಗಳನ್ನ ಮಾಡಿರೋದು ಅವನೇನೆ ಅನ್ನೋದಾಗಿನೇ ಹೇಳ್ಕೊತಾರೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಯಂಗಾಗಿರುವ ಒಬ್ಬ ವ್ಯಕ್ತಿ ಪೊಲೀಸ್ ಅವರ ಹತ್ರಕ್ಕೇನೆ ಬಂದು, ನಾನು ಬೇರೆ ಯಾರಿವೇ ಅಲ್ಲ, ಸಾಂಗ್ ಅವನ ಸ್ವಂತ ತಮ್ಮ. ಸೊ ನಮ್ಮ ಅಣ್ಣನ ಮಗಳನ್ನ ಹೇಗಾದ್ರೂ ಸೇಫ್ ಆಗಿನೇ ನಾನು ಕರ್ಕೊಂಡು ಬರ್ತೀನಿ, ಖಂಡಿತ ಅವನನ್ನ ಒಪ್ಪಿಸಿ ಅವನ ಮಗಳನ್ನ ಕರ್ಕೊಂಡು ಬರ್ತೀನಿ, ಒಂದು ಅವಕಾಶವನ್ನ ಕೊಡಿ ಅಂತ ಕೇಳ್ಬೇಕಾದ್ರೆ ಪೊಲೀಸ್ನವರು ಕೂಡ ಸರಿ ಓಕೆ ಅಂತ ವ್ಯಕ್ತಿಯನ್ನ ಒಳಗಡೆಗಾಗಿನೇ ಕಳಿಸ್ತಾರೆ. ಅಂಡ್ ಇವಾಗ ವ್ಯಕ್ತಿ ಕೂಡ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು, ನನ್ನ ಹೆಸರು ಬಂದು ಸ್ಯಾಮ್ ಅಂತ, ಅಂಡ್ ನಾನು ಬೇರೆ ಯಾರಿಗೂ ಅಲ್ಲ, ಇಲ್ಲಿವರೆಗೂ ನಿನ್ಗೆ ಕಾಲ್ ಅನ್ನ ಮಾಡಿ ತೊಂದರೆಯನ್ನ ಕೊಟ್ಟಿದೆ ಅಲ್ವಾ, ಅಂಡ್ ನೀನು ಇಂಥ ಸಿಚುವೇಶನ್ಗೆ ಬರೋದಿಕ್ಕೆ ನಾನೇನೆ ಕಾರಣ ಅಂತ ಹೇಳ್ಬೇಕಾದ್ರೆ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಹೀರೋ ಅವನ ಕಾಲರ್ ಪಟ್ಟಿಯನ್ನ ಹಿಡ್ಕೊಂಡು, ಲೋ ನಾನು ಯಾವ ತಪ್ಪನ್ನ ಮಾಡಿದ್ದೀನಿ ಅಂತ ನನ್ಗೆ ಇಂಥ ಶಿಕ್ಷೆಯನ್ನ ಕೊಡ್ತಾ ಇದೀಯ ಅಂತ ಆ ವ್ಯಕ್ತಿಗೆ ಹೊಡೆಯೋದಿಕ್ಕಾಗಿ ನೋಡ್ಬೇಕಾದ್ರೆ ಆ ಸ್ಯಾಮ್ ಕೂಡ ಕೋಪವನ್ನ ಮಾಡ್ಕೊಂಡು, ನನ್ನನ್ನ ಬಿಟ್ಟಿಲ್ಲ ಅಂದ್ರೆ ಇದೇ ಕ್ಷಣ ಟ್ರಿಗರ್ ಅನ್ನ ಪ್ರೆಸ್ ಮಾಡಿ ಆ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತೀನಿ, ನನ್ಗಂತೂ ಕಳ್ಕೊಳ್ಳೋದಿಕ್ಕೆ ಈ ಜಗತ್ತಿನಲ್ಲಿ ಏನುವೇ ಇಲ್ಲ, ಬಟ್ ಆದ್ರೆ ನಿನ್ಗಾದ್ರೆ ಮಗಳಿದ್ದಾಳೆ ಮತ್ತೆ ಸಾಮಾನ್ಯ ಜನ ಇದ್ದಾರೆ, ಸೊ ನಮ್ಮ ಜೊತೆಗಿನೇ ಎಲ್ಲಾ ಜನರನ್ನ ಉಡಾಯಿಸಿ ಬಿಡ್ಲಾ ಅನ್ನೋದಾಗಿ ಕೇಳ್ಬೇಕಾದ್ರೆ ಭಯವನ್ನ ಪಡ್ಕೊಳ್ಳುವ ನಮ್ಮ ಹೀರೋ, ಆ ರೀತಿ ಎಲ್ಲ ಮಾಡ್ಬೇಡ, ನಿನ್ಗೆ ಬೇಕಾಗಿರುವ ಹಣವನ್ನ ನಾನು ಹೇಗಾದ್ರೂ ಮಾಡಿ ಕೊಟ್ಬಿಡ್ತೀನಿ, ದಯವಿಟ್ಟು ನನ್ನ ಮಗಳನ್ನ ಬದುಕೋದಿಕ್ಕಾಗಿ ಬಿಡು ಅನ್ನೋದಾಗಿ ಕೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ಸ್ಯಾಮ್ ಕೂಡ ಸರಿ ಓಕೆ ಅನ್ನೋದಾಗಿ ಮಗಳ ಹತ್ರಕ್ಕಾಗಿನೇ ಬಂದು ಅವಳು ಕುಳಿತಿರುವ ಸೀಟ್ ನ ಕೆಳಗಡೆ ಇರುವ ಬಾಂಬ್ ಅನ್ನ ಕೆಲವು ಕ್ಷಣಗಳವರೆಗೆ ಡಿಫ್ಯೂಸ್ ಅನ್ನ ಮಾಡ್ತಾನೆ. ಆದ್ರಿಂದ ನಮ್ಮ ಸಾಶಾ ಕೂಡ ಸೇಫ್ ಆಗಿನೇ ಕೆಳಗಡೆಗಾಗಿ ಇಳಿತಾಳೆ. ಸದ್ಯ ನಮ್ಮ ಮಗಳಾದ್ರೂ ಈ ಅಪಾಯದಿಂದ ಪಾರಾದ್ಲಲ್ಲ ಅಂತ ನಮ್ಮ ಹೀರೋ ಯೋಚಿಸ್ಬೇಕಾದ್ರೆ ಆ ಸ್ಯಾಮ್ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಡ್ತಾನೆ. ನೋಡು, ನಿನ್ನ ಮಗಳನ್ನ ಕರ್ಕೊಂಡು ನಾನು ಬೇರೊಂದು ಕಾರ್ ನಲ್ಲಿ ಹೋಗ್ತೀನಿ, ಅಂಡ್ ಆ ಕಾರ್ನ ಒಳಗಡೆ ನಾನು ಆಲ್ರೆಡಿ ಒಂದು ಬಾಂಬ್ ಅನ್ನ ಮಡಗಿ 18 ನಿಮಿಷಗಳಿಗೆ ಟೈಮರ್ ಅನ್ನು ಸೆಟ್ ಮಾಡಿದ್ದೀನಿ, ಅಷ್ಟರ ಒಳಗಡೆ ನಾನು ಕೇಳಿರುವ ಹಣ ನನ್ನ ಬ್ಯಾಂಕಿಗೆ ಬಂದು ತಲುಪಿಲ್ಲ ಅಂದ್ರೆ ನಿನ್ನ ಮಗಳ ಕತೆ ಕೂಡ ಬುಡಿಸಾಗ್ಬಿಡುತ್ತೆ ಅನ್ನೋದಾಗಿ ಹೇಳ್ತಾನೆ. ನಂತರ ನಮ್ಮ ಸಾಶಾ ಅವಳನ್ನ ಕರ್ಕೊಂಡು ಆ ಜಾಗದಿಂದ ಹೋಗ್ಬೇಕಾದ್ರೆ ಈ ಪೊಲೀಸ್ನವರು ಕೂಡ ವ್ಯಕ್ತಿಯನ್ನ ನಿಲ್ಸಿ ಏನನ್ನುವೆ ಕೇಳೋದಿಲ್ಲ, ಯಾಕಂದ್ರೆ ನಮ್ಮ ಹೀರೋವಿನ ತಮ್ಮ ಅನ್ನೋದಾಗಿನೇ ಹೇಳ್ಕೊಂಡು ಹೋಗಿದ್ದಲ್ವಾ. ಸೊ ಇವನ ರಿಲೇಟಿವ್ ಅನ್ಸುತ್ತೆ, ಆ ಹುಡುಗಿ ಕೂಡ ಸೈಲೆಂಟ್ ಆಗಿನೇ ಹೋಗ್ತಿದ್ದಾಳೆ ಅಂತ ತಿಳ್ಕೊಂಡು ಹೋಗೋದಿಕ್ಕಾಗಿ ಬಿಟ್ಬಿಡ್ತಾರೆ. ಅಷ್ಟೇ ಎಲ್ಲಾ ವಿಷಯವನ್ನ ಯೋಚನೆ ಮಾಡಿ ನಮ್ಮ ಹೀರೋವಿನ ತಲೆ ಪೂರ್ತಿಯಾಗಿನೇ ಕೆಟ್ಟೋಗಿದೆ. ಸೊ ನಾವು ಇಷ್ಟೆಲ್ಲ ಕಷ್ಟವನ್ನ ಪಟ್ರುವೆ ಕೂಡ ನಮ್ಮ ಮಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಆಗ್ತಿಲ್ವಲ್ಲ ಅಂತ ನಾವು ಸತ್ರು ಸರಿ ನಮ್ಮ ಮಗಳನ್ನ ಕೊನೆ ಕ್ಷಣದಲ್ಲಾದ್ರೂ ಕಾಪಾಡ್ಲೇಬೇಕು ಅಂತ ಆ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಆ ಸ್ಯಾಮ್ ಅವರನ್ನ ಫಾಲೋ ಮಾಡ್ಕೊಂಡೇನೆ ಬರ್ತಾನೆ. ಅಂಡ್ ಇದನ್ನ ನೋಡುವ ಪೊಲೀಸ್ನವರೇ ಕೂಡ ಚೇಸ್ ಅನ್ನ ಮಾಡ್ಕೊಂಡು ಹಿಡಿಯೋದಿಕ್ಕಾಗಿನೇ ಬಂದ್ಬಿಡ್ತಾರೆ. ಅಂಡ್ ಈ ಎಲ್ಲಾ ಘಟನೆಯನ್ನ ನಮ್ಮ ಹೀರೋವಿನ ವೈಫು ಟಿವಿಯಲ್ಲಿ ನೋಡ್ತಿರ್ತಾಳೆ. ಸೊ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಹೀರೋವಿನ ತಮ್ಮ ಅಂತ ಹೇಳ್ಕೊಂಡಿದ್ದಲ್ವಾ, ಅದನ್ನ ನೋಡುವ ಇವನ ವೈಫ್ಗೆ ತುಂಬಾನೇ ಡೌಟ್ಗಳು ಬಂದು ಪೊಲೀಸ್ನವರಿಗೆ ಫೋನ್ ಮಾಡಿ ನನ್ನ ಗಂಡನಿಗೆ ಯಾವುದೇ ತಮ್ಮನವೇ ಇಲ್ಲ, ಏನುವೇ ಇಲ್ಲ, ಸೊ ಆದಷ್ಟು ಬೇಗ ಆ ವ್ಯಕ್ತಿಯನ್ನ ಹಿಡ್ಕೊಳ್ಳಿ ಅನ್ನೋದಾಗಿ ಹೇಳ್ಬೇಕಾದ್ರೆ ಇಷ್ಟು ಹೊತ್ತಿಗೆ ಆಲ್ರೆಡಿ ಆ ವ್ಯಕ್ತಿ ನಮ್ಮ ಸಾಶಾ ಅವಳನ್ನ ಕರ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಈ ಕಡೆ ನಮ್ಮ ಹೀರೋ ಅಂತೂ ಅವನು ಕೇಳಿರುವ ಹಣವನ್ನ ಅರೇಂಜ್ ಮಾಡಿ ಕೊಡ್ಬೇಕು ಅಂತ ಇವನ ಬಾಸ್ಗೆನೆ ಕಾಲ್ ಅನ್ನ ಮಾಡಿ ಇವನ ಎಲ್ಲಾ ಘಟನೆಗಳನ್ನ ಹೇಳ್ಕೊತಾನೆ. ಸರ್ ದಯವಿಟ್ಟು ನನ್ನ ಮಗಳನ್ನ ಕಾಪಾಡ್ಕೋಬೇಕು ಅಂದ್ರೆ ಹಣ ಬೇಕಾಗಿದೆ ಕೊಡಿ ಅಂತ ಕೇಳ್ಬೇಕಾದ್ರೆ ಆ ಬಾಸ್ ಇವಾಗ ನಮ್ಮ ಹೀರೋವಿಗೆ ಕೈಯನ್ನ ಎದ್ಬಿಡ್ತಾನೆ. ಅಂದ್ರೆ ನಿನಗೇನಿಗೆ ನಾನು ಇಷ್ಟೊಂದು ಹಣವನ್ನ ಕೊಡ್ಬೇಕು, ಅದು ಅಲ್ಲದೆ ನಮ್ಮ ಕ್ಲೈಂಟ್ ಗಳು ಇನ್ವೆಸ್ಟ್ ಅನ್ನ ಮಾಡಿರುವ ಹಣವನ್ನ ಅವರ ಪರ್ಮಿಷನ್ ಇಲ್ಲದೆ ತಗೊಂಡ್ಬಿಟ್ಟಿದ್ಯಾ, ಸೊ ನಿನ್ನ ಮೇಲೆ ಫ್ರಾಡ್ ನ ಕೇಸನ್ನು ಹಾಕ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾರೆ. ಅಷ್ಟೇ ಇದನ್ನೆಲ್ಲ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಇನ್ನವೇ ಟೆನ್ಷನ್ ಆಗ್ಬಿಡ್ತಾನೆ. ಅಂಡ್ ಇವಾಗ ಬೇರೆ ದಾರಿ ಇಲ್ದೆ ಇವನ ವೈಫ್ಗೆನೆ ಕಾಲ್ ಅನ್ನ ಮಾಡಿ ಇವಾಗ ನಾವು ಹಣವನ್ನ ಕೊಟ್ಟಿ ನಮ್ಮ ಮಗಳನ್ನ ಕಾಪಾಡ್ಕೊಳ್ಳೇಬೇಕು ಅಂತ ಎಲ್ಲಾ ಹಣವನ್ನ ಟ್ರಾನ್ಸ್ಫರ್ ಮಾಡೋದಿಕ್ಕೇನೆ ಹೇಳ್ತಾನೆ. ಅಂಡ್ ಇವಾಗ ಕಾಲರ್ ಕೂಡ ನಮ್ಮ ಹೀರೋವಿಗೆ ಕಾಲ್ ಅನ್ನ ಮಾಡಿ ಸಮುದ್ರದ ಒಂದು ಲೊಕೇಶನ್ ಗೆ ಬರೋದಿಕ್ಕಾಗಿ ಹೇಳ್ತಾನೆ. ಸೊ ಆ ಲೊಕೇಶನ್ ಅನ್ನ ಕೇಳ್ತಿದಾಗೇನೆ ನಮ್ಮ ಹೀರೋಗೆ ಕೂಡ ಎಲ್ಲಾ ಘಟನೆ ನೆನಪಾಗುತ್ತೆ. ಅಂದ್ರೆ 6 ವರ್ಷಗಳ ಹಿಂದೆ ನಡೆದಿರುವ ಘಟನೆ. ಆವಾಗ ನಮ್ಮ ಹೀರೋ ಒಂದು ಸಾಮಾನ್ಯವಾದ ಎಂಪ್ಲಾಯ್ ಆಗಿ ಬ್ಯಾಂಕ್ ಅಲ್ಲಿ ವರ್ಕ್ ಅನ್ನ ಮಾಡ್ತಿರ್ತಾನೆ.
ಸೊ ಇವಾಗ ನಮ್ಮ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡೋರು ಬೇಕು ಅಂತ ಸಾಮಾನ್ಯ ಜನರನ್ನ ಕರೆದು ಕೆಮಿಕಲ್ ಫ್ಯಾಕ್ಟರಿಯ ಮೇಲೆ ಇನ್ವೆಸ್ಟ್ ಅನ್ನ ಮಾಡೋದಕ್ಕಾಗಿ ಕೇಳ್ಕೊಂಡಿದ್ದಾರೆ. ಸೊ ನಮ್ಗೆ ಸ್ವಲ್ಪ ಹಣವಾದ್ರೂ ಸಿಗುತ್ತೆ ಅನ್ನುವ ಆಸೆಯಿಂದ ಎಲ್ಲಾ ಜನರಿಗೆ ಹಣವನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಆದ್ರೆ ಆ ಕೆಮಿಕಲ್ ಫ್ಯಾಕ್ಟರಿಯ ಶೇರ್ಸ್ ಗಳು ಮಾರ್ಕೆಟ್ ನಲ್ಲಿ ಬಿದ್ದೋಗ್ಬೇಕಾದ್ರೆ ಎಲ್ಲಾ ಜನಸಾಮಾನ್ಯರು ಇನ್ವೆಸ್ಟ್ ಅನ್ನ ಮಾಡಿರುವ ಹಣ ಕೂಡ ಲಾಸ್ ಆಗ್ಬಿಟ್ಟಿದೆ. ಅಂಡ್ ಅದ್ರಲ್ಲಿ ಬಡತನದಲ್ಲಿನೇ ಬೆಳೆದು ಬಂದಿರುವ ಒಂದು ಪ್ರೆಗ್ನೆಂಟ್ ಲೇಡಿ ಕೂಡ ಇನ್ವೆಸ್ಟ್ ಅನ್ನ ಮಾಡಿರ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅವಳು ಲೈಫಿನಲ್ಲಿ ಸಂಪಾದನೆ ಮಾಡಿರುವ ಎಲ್ಲಾ ಹಣವನ್ನ ತಂದು ಇನ್ವೆಸ್ಟ್ ಮಾಡಿದಾಳೆ. ಸೊ ನನ್ನ ಹಣವನ್ನಾದ್ರೂ ವಾಪಸ್ ಕೊಡಿ ಅನ್ನೋದಾಗಿ ಎಷ್ಟೇ ಕೇಳ್ಕೊಂಡಿರ್ಬೇ ಕೂಡ ನಮ್ಮ ಹೀರೋ ಅವಳ ಒಂದೇ ಒಂದು ಮಾತನ್ನವೇ ಕೂಡ ಕೇಳ್ದೆ ಅವರು ಇನ್ವೆಸ್ಟ್ ಅನ್ನ ಮಾಡಿದ ಎಲ್ಲಾ ಡೀಟೇಲ್ಸ್ ಗಳನ್ನ ಸ್ಕ್ರಾಪ್ ಅನ್ನ ಮಾಡಿ ಬಿಸಾಕ್ಬಿಟ್ಟಿದ್ದಾನೆ. ಈ ರೀತಿ ಎಲ್ಲಾ ಫ್ರಾಡ್ ಅನ್ನ ಮುಚ್ಚಾಕಿರೋದ್ರಿಂದ ಇವನ ಬಾಸು ನಮ್ಮ ಹೀರೋವನ್ನ ಅಪ್ರಿಶಿಯೇಟ್ ಅನ್ನ ಮಾಡಿ ಇವನನ್ನವೇ ಕೂಡ ಮ್ಯಾನೇಜರ್ ಅನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಆದ್ರೆ ಆ ಲೇಡಿ ನಮ್ಮ ಹೀರೋವಿನ ಹತ್ರಕ್ಕೆ ಬಂದು ಕೈಕಾಲನ್ನೆಲ್ಲ ಹಿಡಿದು ಕೇಳ್ಕೊಂಡಿದ್ದಾಳೆ, ದಯವಿಟ್ಟು ನನ್ನ ಲೈಫಲ್ಲಿ ನಾನು ಒಂದು ಚಿಕ್ಕ ಅಂಗಡಿಯನ್ನ ಮಡಿಕೋಬೇಕು ಅನ್ಕೊಂಡಿದ್ದೆ. ಬಟ್ ಆದ್ರೆ ಇವಾಗ ಎಲ್ಲಾ ಹಣವನ್ನ ನೀವು ಮೋಸದಿಂದ ತಗೋಬಿಟ್ಟಿದ್ದೀರಾ. ಸೊ ಹೇಗಾದ್ರೂ ಮಾಡಿ ವಾಪಸ್ ತಗೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಡಿ ಅಂತ ಕೇಳ್ಕೋಬೇಕಾದ್ರೆ ನಮ್ಮ ಹೀರೋ ಆ ಲೇಡಿಯ ಮಾತನ್ನ ಕೇಳ್ದಿ ಅಧಿಕಾರ ಸಿಕ್ಕಿದೆ ಎನ್ನುವ ಅಹಂಕಾರವನ್ನ ತೋರಿಸಿದಾನೆ. ಅಂಡ್ ಆ ಲೇಡಿ ಬೇರೆ ಯಾರಿವೆ ಅಲ್ಲ, ಇಲ್ಲಿವರೆಗೂ ನಮ್ಮ ಹೀರೋವಿಗೆ ತೊಂದರೆಯನ್ನ ಕೊಟ್ಟು ಬಂದಿರುವ ಸ್ಯಾಮ್ ಇದ್ದಾನೆ ಅಲ್ವಾ, ಅವನ ಸ್ವಂತ ಹೆಂಡತಿನೇ ಆ ಲೇಡಿ. ಸೊ ಅದೇ ಸೇಡನ್ನ ತೀರಿಸ್ಕೊಳ್ಳೋದಕ್ಕಾಗಿ ಸ್ಯಾಮು ಈ ರೀತಿಯಾಗಿ ಮಾಡಿರೋದು. ಅಂಡ್ ಇವಾಗ ಪ್ರೆಸೆಂಟ್ ನಲ್ಲಿ ಸ್ಯಾಮು ನಮ್ಮ ಸ್ಯಾಶ್ ಅವಳನ್ನ ಕರ್ಕೊಂಡು ಕಾರಲ್ಲೇ ಬರ್ತಾ ಇದ್ದಾನೆ. ಅಂಡ್ ಇದೇ ಟೈಮಿಗೆ ಬ್ಯಾಂಕ್ ನಿಂದ ಇವನಿಗೆ ಕಾಲ್ ಅನ್ನ ಮಾಡಿ ನಿಮ್ಮ ಅಕೌಂಟಿಗೆ ಕೋಟಿ ಕೋಟಿ ಹಣವೆಲ್ಲ ಬರ್ತಾ ಇದೆ, ಇದು ಎಲ್ಲಿಂದ ಬರ್ತಿದೆ ಅನ್ನೋದಾಗಿ ಕೇಳ್ಬೇಕಾದ್ರೆ ನಾನು ಮೋಸವನ್ನ ಮಾಡಿರುವ ಒಂದು ಬ್ಯಾಂಕ್ ನ ಮೇಲೆ ಕಂಪ್ಲೇಂಟ್ ಅನ್ನ ಮಾಡಿದೆ. ಸೊ ಇವಾಗ ಪರಿಹಾರವಾಗಿ ಹಣವನ್ನ ಕೊಟ್ಟಿದ್ದಾರೆ ಅನ್ನೋದಾಗಿನೇ ಹೇಳ್ತಾನೆ. ಅದು ಅಲ್ಲದೆ ನಾನು ಲೀಸ್ಟ್ ಅನ್ನ ಮಾಡಿರುವ ಕೆಲವು ಅಕೌಂಟ್ ಗಳಿಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿ ಸೊ ಯಾರ್ಯಾರಿಗೆ ಮೋಸವಾಗಿದೆಯೋ ಎಲ್ಲರಿಗೂ ಒಂದು ಹೊಸ ಜೀವನವನ್ನ ಶುರು ಮಾಡ್ಲಿ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ನಮ್ಮ ಹೀರೋ ಕೂಡ ಇದೇ ಲೊಕೇಶನ್ ಗಾಗಿನೇ ಬರ್ತಾನೆ. ನಂತರ ಸ್ಯಾಮು ಯಾವ ಜಾಗದಲ್ಲಿ ಇದ್ದಾನೆ ಅಂತ ಎಲ್ಲ ಕಡೆಗೆ ಹುಡುಕಿ ಬರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಂಟಿಯಾದ ಕಾರು ನಿಂತಿರೋದನ್ನ ನೋಡ್ತಾನೆ. ಸೊ ಆ ಕಾರಿನ ಹತ್ರಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ನಮ್ಮ ಸಾಶಾ ಅವಳನ್ನ ಕೊಟ್ಟಾಕಿ ಆ ಕಾರಿನ ಒಳಗಡೆ ಮಡಗಲಾಗಿದೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಇನ್ನವೇ ಎಮೋಷನಲ್ ಆಗಿ ಸಾರಿಯನ್ನ ಕೇಳ್ಕೊತಾನೆ. ನೋಡಮ್ಮ, ನಾನು 6 ವರ್ಷಗಳ ಹಿಂದೆ ಹಣಕ್ಕಾಗಿನೇ ಆಸೆ ಪಟ್ಟು ತಪ್ಪು ಕೆಲಸವನ್ನ ಮಾಡ್ಬಿಟ್ಟಿದ್ದೀನಿ. ಸೊ ಇವತ್ತು ನಿನ್ಗೂ ಕೂಡ ಇಂಥ ಸಿಚುವೇಶನ್ ಬರೋದಿಕ್ಕೆ ನಾನೇನೆ ಕಾರಣ, ಸಾಧ್ಯವಾದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ಅನ್ನೋದಾಗಿ ಸಾರಿಯನ್ನ ಕೇಳ್ತಾನೆ. ಅಂಡ್ ಇದೇ ಟೈಮಿಗೆ ಸ್ಯಾಮ್ ಕೂಡ ನಮ್ಮ ಹೀರೋವಿನ ಪಕ್ಕಕ್ಕಾಗಿನೇ ಬಂದು ಕುಳಿತುಕೋತಾನೆ. ಇದನ್ನ ನೋಡುವ ನಮ್ಮ ಹೀರೋ ಸ್ಯಾಮ್ ನ ಹತ್ರ ಕೂಡ ಸಾರಿಯನ್ನ ಕೇಳಿ ಖಂಡಿತ ನನ್ಗೆ ಒಂದು ಅವಕಾಶವನ್ನ ಕೊಡು, ಯಾರಿಗೆಲ್ಲ ಮೋಸ ಆಗಿದ್ಯೋ ಅವರ ಪರವಾಗಿ ನಿಂತು ನ್ಯಾಯವನ್ನ ಕೊಡ್ಸೋದಿಕ್ಕಾಗಿ ಟ್ರೈ ಮಾಡ್ತೀನಿ, ನಾನು ಬದುಕಿರೋವರೆಗೂ ಬೇಕಾದ್ರೆ ಅವರಿಗಾಗಿ ಹೋರಾಡ್ತೀನಿ ಅನ್ನೋದಾಗಿ ಕೇಳ್ಕೊತಾನೆ. ಬಟ್ ಆದ್ರೆ ಆ ಸ್ಯಾಮು ಇವನ ಮಾತಿಗೆ ಒಪ್ಪೋದಿಕ್ಕಾಗಿ ರೆಡಿ ಇಲ್ಲ. ಯಾಕಂದ್ರೆ ಈ ಸ್ಯಾಮು ಮತ್ತೆ ಅವನ ವೈಫು ಇಬ್ರು ಸೇರ್ಕೊಂಡು ಬ್ಯಾಂಕಿನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಆದ್ರೆ ಆ ಕೇಸನ್ನ ಇವರ ಕೈಯಲ್ಲಿ ಹ್ಯಾಂಡಲ್ ಮಾಡೋದಿಕ್ಕೆ ಆಗಿಲ್ಲ. ಸೊ ಆ ಕೇಸನ್ನ ಗೆಲ್ಬೇಕು ಅಂದ್ರೆ ತುಂಬಾನೇ ಹಣವೆಲ್ಲ ಖರ್ಚಾಗುತ್ತೆ ಅಲ್ವಾ. ಸೊ ಅದನ್ನ ಕಂಪ್ಲೇಂಟ್ ಮಾಡೋದಿಕ್ಕೆ ಮತ್ತೊಂದು ಬ್ಯಾಂಕ್ ನಿಂದ ಸಾಲವನ್ನ ತಗೊಂಡಿದ್ದಾರೆ. ಸೊ ಆ ಸಾಲವನ್ನ ತೀರ್ಸೋದಿಕ್ಕೆ ಮತ್ತೊಂದು ಕಡೆಯಿಂದ ಸಾಲವನ್ನ ತಗೊಂಡಿದ್ದಾರೆ. ನಂತರ ಸಾಲ ಬೆಳೀತಾ ಬೆಳೀತಾ ಯಾವ ಮಟ್ಟಿಗೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಈ ಸ್ಯಾಮ್ ಅವರ ಹೆಂಡತಿ ಆ ಟಾರ್ಚರ್ ಅನ್ನ ತೀರ್ಕೊಳ್ಳೋದಿಕ್ಕಾಗದೆ ಗರ್ಭಿಣಿ ಅನ್ನೋದುವೆ ನೋಡ್ದೆ ತೀರೋಗ್ಬಿಟ್ಟಿದ್ದಾಳೆ. ಸೊ ಅವತ್ತೇನೆ ನಾನು ಎಲ್ಲವನ್ನ ಕಳ್ಕೊಬಿಟ್ಟಿದ್ದೀನಿ. ಅಂಡ್ ಇವಾಗ ನನ್ಗೆ ಪಡ್ಕೊಳ್ಳೋದಿಕ್ಕೆ ಅಂತ ಏನುವೇ ಇಲ್ಲ, ಆದ್ರಿಂದ ನಿನ್ನ ಪ್ರಾಣನೇ ನನ್ಗೆ ಬೇಕು ಅನ್ನೋದಾಗಿ ನಮ್ಮ ಹೀರೋವಿಗೆನೆ ಹೇಳಿ ಕಾರನ್ನ ನೀರಿನ ಒಳಗಡೆಗಾಗಿನೇ ತಗೊಂಡೋಗು ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾನೆ. ಯಾಕಂದ್ರೆ ನಾನು ಕೂಡ ನನ್ನ ಹೆಂಡತಿ ಲೈಫು ಎಲ್ಲನೂ ಕಳ್ಕೊಬಿಟ್ಟಿದ್ದೀನಿ. ಸೊ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗಿದೆಯೋ ಅಷ್ಟು ನ್ಯಾಯವನ್ನ ಕೊಡ್ಸೋದಿಕ್ಕಾಗಿ ನೋಡಿದೀನಿ. ಅಂಡ್ ಇನ್ನು ಮುಂದೆ ಬದುಕೋದಿಕ್ಕೆ ನನ್ಗೆ ಯಾವುದೇ ಆಸೆ ಇಲ್ಲ ಅನ್ನೋದಾಗಿ ಹೇಳ್ತಾನೆ. ನಂತರ ಇವಾಗ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಕೂಡ ಕಾರನ್ನ ನೀರಿನ ಒಳಗಡೆನೆ ತರ್ತಾನೆ. ಅಂಡ್ ಅದು ಅಲ್ಲದೆ ಕಾರು ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆನೆ ನೀರಿನ ಒಳಗಡೆಗಾಗಿನೇ ಮುಳುಗೋಗುತ್ತೆ. ಸೊ ಈ ಸ್ಯಾಮನ್ನ ಹೇಗಾದ್ರೂ ಮಾಡಿ ಕಾಪಾಡೋಣ ಅಂತ ನಮ್ಮ ಹೀರೋ ಟ್ರೈ ಅನ್ನ ಮಾಡ್ಬೇಕಾದ್ರೆ ನೀರಿನ ಒಳಗಡೆನೆ ಅವನು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿದ್ದಾನೆ. ಬಟ್ ಆದ್ರೆ ನಮ್ಮ ಹೀರೋ ಹೇಗೋ ಕಷ್ಟವನ್ನ ಪಟ್ಟು ನೀರಿನ ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಅಂಡ್ ಅದೇ ಟೈಮಿಗೆ ಸರಿಯಾಗಿ ಕಾರ್ ಕೂಡ ಒಂದು ದೊಡ್ಡದಾಗಿ ಬ್ಲಾಸ್ಟ್ ಆಗ್ಬೇಕಾದ್ರೆ ನೀರಲ್ಲಿರುವ ನಮ್ಮ ಹೀರೋ ಕೂಡ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಬಟ್ ಆದ್ರೆ ಪೊಲೀಸ್ ಅವರ ಸ್ಕ್ವಾಡ್ ಬಂದು ನಮ್ಮ ಹೀರೋವನ್ನ ರೆಸ್ಕ್ಯೂವನ್ನ ಮಾಡಿ ಕರ್ಕೊ ಬರ್ತಾರೆ. ಆ ನಂತರ ನಮ್ಮ ಹೀರೋ ಎಚ್ಚರಿಯಾಗಿ ಸ್ಯಾಮ್ ಅವನ ಬಗ್ಗೆ ಕೇಳ್ಬೇಕಾದ್ರೆ ಅವನು ನೀರಿನ ಒಳಗಡೆನೆ ತೀರೋಗ್ಬಿಟ್ಟಿದ್ದಾನೆ ಅನ್ನೋದಾಗಿ ಹೇಳ್ಕೊತಾರೆ. ನಂತರ ನಮ್ಮ ಹೀರೋ ಯಾರಿಗೆಲ್ಲ ಮೋಸವಾಗಿದೆಯೋ ಅವರಿಗೆ ಕನಿಷ್ಠ ಪಕ್ಷ ನ್ಯಾಯವನ್ನಾದ್ರೂ ಕೊಡಿಸ್ಬೇಕು ಅಂತ ರೆಡಿ ಆಗ್ತಾನೆ. ಅಂಡ್ ಅದೇ ರೀತಿ ಮೀಡಿಯಾಗಳ ಮುಂದೆ ಬಂದು ಇವನು ಮಾಡಿರುವ ಎಲ್ಲಾ ತಪ್ಪಿನ ಬಗ್ಗೆನೂ ಹೇಳ್ಕೊತಾನೆ. ಅದು ಅಲ್ಲದೆ ಇವರ ಬ್ಯಾಂಕ್ ಕೂಡ ಒಂದು ದೊಡ್ಡ ಫ್ರಾಡ್ ಅನ್ನ ಮಾಡಿತ್ತು ಅಲ್ವಾ. ಸೊ ಅದನ್ನವೇ ಕೂಡ ಕಾನೂನಿನ ಮುಂದೆ ಕ್ಲೈಮ್ ಅನ್ನ ಮಾಡ್ತೀನಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಅದೇ ರೀತಿ ಎಲ್ಲಾ ಜನರಿಗೂ ನ್ಯಾಯವನ್ನ ಕೊಡ್ಸೋದಿಕ್ಕಾಗಿ ಇವನು ಬರ್ತಿರ್ಬೇಕಾದ್ರೆ ಇವನ ಬಾಸು ಕಾಲ್ ಅನ್ನ ಮಾಡಿ ನಿನ್ನ ಕಾಲಿಗೆ ಬೇಕಂದ್ರೆ ಬೀಳ್ತೀನಿ,
ಇಲ್ಲ ನಿನ್ಗೆ ಇನ್ನವೇ ಹೈಯರ್ ಪೊಸಿಷನ್ ಅನ್ನ ಬೇಕಂದ್ರೆ ಕೊಟ್ಬಿಡ್ತೀನಿ, ದಯವಿಟ್ಟು ನಮ್ಮ ವಿರುದ್ಧವಾಗಿ ಯಾವುದೇ ಸಾಕ್ಷಿಯನ್ನುವೆ ಹೇಳ್ಬೇಡ ಅನ್ನೋದಾಗಿ ಕೇಳ್ತಾರೆ. ಬಟ್ ಆದ್ರೆ ನಮ್ಮ ಹೀರೋಗೆ ಇಲ್ಲಿವರೆಗೂ ನಾವು ತಪ್ಪನ ಮುಚ್ಚಾಕೆ ಬಂದಿದೀವಿ, ಅದು ಅಲ್ದೆ ಆ ಬ್ಯಾಂಕಿನವರು ತಪ್ಪನ ಮಾಡಿರೋದಿನ ನಮ್ಮ ಕೈಯಾರೆ ನಾವು ಮುಚ್ಚಾಕಿದೀವಿ. ಸೊ ಇನ್ ಮುಂದೆ ಆದ್ರೂ ನ್ಯಾಯವನ್ನ ಕೊಡಿಸ್ಬೇಕು ಅನ್ನೋದಾಗಿ ಫೋನ್ ಅನ್ನ ಕಟ್ ಮಾಡಿನೇ ಬರ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಇವತ್ತಿನ ಮೂವಿಯ ಅಸಲಿಯಾದ ಹೀರೋ ಯಾರು ಅನ್ನೋದಾಗಿ ಕಮೆಂಟ್ ಮಾಡಿ. ಯಾಕಂದ್ರೆ ನಮ್ಮ ಹೀರೋ ಸ್ಟಾರ್ಟಿಂಗ್ ಇಂದ ಅವನ ಫ್ಯಾಮಿಲಿಯನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ಒದ್ದಾಡ್ತಾನೆ. ಇನ್ನೊಂದ್ ಕಡೆಯಲ್ಲಿ ನಾವು ಇಲ್ಲಿವರೆಗೂ ವಿಲನ್ ಅನ್ಕೊಂಡಿರುವ ಸ್ಯಾಮು ಅವನಿಗೆ ಮತ್ತೆ ಸಾಮಾನ್ಯ ಜನರಿಗೆ ಆಗಿರುವ ಅನ್ಯಾಯದ ವಿರುದ್ಧವಾಗಿ ಹೋರಾಡಿದ್ದಾನೆ. ಸೊ ನಿಮ್ಮ ಪ್ರಕಾರ ನಿಜವಾದ ಹೀರೋ ಯಾರು ಅನ್ನೋದಾಗಿ ಕಮೆಂಟ್ ಅನ್ನ ಮಾಡಿ. ಅಂಡ್ ನಮ್ಮ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.